ಕಾರುಡಿ ಎತ್ತಿಗೆ ಹರದಂಗ್ ಕರಿ. ಹೌದು ಇವತ್ತು ಕರಿ ಹರಿಯದೆ. ಹಾ ಹೌದು ಮಾಸ್ತರ ಎಲ್ಲರಿಗೂ ಹುಸುತ್ ಹಾಕು. ಹೌದು ಅಮಶುದ್ಧ ಮುತ್ತ ನನ್ನ ಹಾಳಿಂಗರ ಮುತ್ತನ ಮಟ್ಟ ಮನೆಗೆ ಎಲ್ಲಾರ ಜೊತೆ ಹುಸುತ್ ಹಾಕು. ಹಾ ಕರೆ ಆಡ್ಗಿ ಪಿಂಟು ಮಾಸ್ತರ ಸಂಗಟ ಹುಸುತ್ ಹಾಕದೆ ಅಂದ್ರೆ ಇಲ್ಲಿದು ಹೋಗುದು ಬಹಳ ಜಡ ಅದ ನಿನಗೆ. ಹೌದು ಹೌದು ನನ್ನ ಮನಸ್ಸ ಮುರಿಬೇಡ. ಹೌದು ಕಡ್ಕೊಳ ಮಳೆಯೊಳಪ್ಪ ಅವ್ರು ಹೇಳಿದ್ರು, ಇದು ಅಂತರಂಗದೊಳಗೆ ಹೇಳ್ಯಾರ. ಹೇಳ್ಯಾರ ಬಹಿರಂಗದಾಗ ಹಾ ಏ ರುಕ್ಮಿಣಿ ಹಾ ಕೇಳಿಲ್ಲಿ ಮಗಲಾಗ ಕೃಷ್ಣನ ಏನು ಮಾತಾಡ್ಲಕತ್ತಿದಿ? ಕೃಷ್ಣ ಕೃಷ್ಣ ಮನೆಗೆ ಬಿಡು, ನಿನ್ನ ಮನ್ಸಕ್ಕೆ ನಿನ್ನ ಮಗಲಾಗಿ ಬರ್ತ ಏನು ತೂರದ ತೂರು. ಅದು ಹಿಡ್ದೆ ಮಾತಾಡೋದು. ಹೌದು ಇಲ್ಲಿ ನಮ್ಮ ಶಿರ್ಸಬ ಕಾಕ ಬಂದಾರಂದ್ರ ಇವನಿಗೆ ಬಿಡು, ಅವ್ರಿಗೆ ಮರ್ಯಾದೆ ಕೊಡ್ಬೇಕು. ಯಾಕ ನನ್ನ ಪ್ರೀತಿ ಮುತ್ಯ ಇದ್ದಂತ ಸನ್ಯಾಳದ ಹನುಮಂತರಾಯ ಗೌಡ್ರ ಬಲಗೈ ಭಂಟ. ಹೌದು ನಮ್ಮ ಶಿರಸಾಬ ಕಾಕ ವಾಗದ್ರ ಊರಿಗೆ ಬಂದಾರಂದ್ರ ದಯವಿಟ್ಟು ಅವ್ರ ಹೆಸರು ಒಂದು ಚಪ್ಪಾಳಿ ಹೊಡ್ರಿ ಬಂಧುಗಳೇ. ಹೌದು ಹೌದು ಯಾಕಂದ್ರ ರಾಷ್ಟ್ರ ರಾಜ್ಯ ಹಾ ಸೋಲಾಪುರ ಜಿಲ್ಲಾ ಅಕ್ಕಲಕೋಟೆ ತಾಲೂಕ ಸ್ವಾಮಿ ಸಮರ್ಥ ನಗರಿ ಒಳಗ ಹೌದು ತಂದಿನಾದಂತ ಪರಮೇಶ್ವರ ಮುತ್ಯ ತುಳಿದಂತ ಭೂಮಿ ಹಾ ವಾಗದರಿ ಪುಣ್ಯ ಕ್ಷೇತ್ರದಲ್ಲಿ ಕೂಡಿರುವ ಸಕಲ ತತ್ವಜ್ಞಾನಿಗಳಿಗೆ, ನನ್ನ ತಾಯಿ ಬಳಗದವರಿಗೆ, ಹೌದು ಕುಂಬಾರಿ ಘೇನ ಶುತ್ತಮುತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಈಶಾ ಇದು ಏಕ ಮಾರ ದೋ ತುಕಡ ಆಗಂಗ್ ಕಾಣಿಸ್ತದ. ಹಾ ಹಂಗೆ ಭಕ್ತಿ ಇಟ್ಟು ನನ್ನ ಅಂಶುದ್ಧ ಮುತ್ಯಾಗ ಕೈ ಮಾಡಿ ಕರಿ. ಹೌದು ಮುಮ್ಮೆಟ್ಟಿ ಗುಡದಾಗ ಅಂಶುದ್ಧ ಮುತ್ಯಂದು ಜ್ಞಾನದ ಝರಿ ಸರಿ ಆಳ್ಗಿ ಪಿಂಟು ಮಾಸ್ತರ್ ಗತ್ತಾರೋ ಮದಗೊಂಡ ಮುತ್ಯನ ಮರಿ. ಹೌದು ಇವತ್ತ ಹರಿ ಆರಾಗರ ಒಳಗ ಉತ್ತನಾಳ ಪರಸು ಮಾಸ್ತರ್ದ ಹರಿತ ಕಾರುಡಿ ಎತ್ತಿಗೆ ಹರದಂಗ್ ಕರಿ. ಹೌದು ಇವತ್ತು ಕರಿ ಹರಿಯದೆ. ಹಾ ಬಹಳ ದಿನ ಇತ್ತು ಗಡಿ ತಿಂಗಳಾನ ತನ ಏಕ ಕಾರ್ಯಕ್ರಮ ಮಾಡಿತ್ತು. ಖರೆ ಮುಗದಾಣಿ ಜರ ಹಳ್ಳಾದಂಗ್ ಕಾಣಿಸ್ತದ. ಹಾ ಯಾಕಂದ್ರ ಮುಗದಾಣಿ ಬದಲಾಯಿಸ್ಬೇಕಾಗ್ತದ. ಯಾಕ್ರಪ್ಪ ಸ್ವಲ್ಪ ಹಳ್ಳದ ಮುಗನಾಗ ಹಳ್ಳಾಗ್ಯದ, ಒಳಗೆ ಡಿಲ್ಲ ಬೀಳಗತ್ತದ. ಯಾಕಡೆ ಜಗದ್ರು ಮಿಸ್ಕ್ಯಾಡಲ್ದಿದು. ಹೌದು ಹೌದು ನಮಗ್ ಹೇಳ್ತಾನ ಮುಂದ ಹಾಡವ ಮಾಸ್ತರಿಂದ ಯಾಕೋ ಇವ ಚಲೋನ ಕರಿ, ಇವ ಕೋಣೆ ಸುರದ್ ಐತ ನಂಗೆ ಕಾಣಿಸ್ಲಾಗತ್ತಂತ. ಅವನು ಗುದ್ದಾಟ ನಿನಗ್ ಕೂನಿಲ್ಲ. ಹೌದು ಹೌದು ಬರೇ ಮಾತಾಡಕ್ ನಿತ್ರ ಊಟ ಇಳಿದಿಲ್ಲ. ಹೆಂಗ್ ಬಂದನ ಮುಕಾಟ್ಲಿ ಹಾ ಊಟ ಬಸ್ ಹೊಡಿಸ್ತೀವತ್ತು ಹೊತ್ತು ಹೊಂಡತೀವಿ. ಊಟ ಬಸ್ ಬಿಡಂಗಿಲ್ಲಿಂದ ಊಟ ಬಸ್ಸಿದೆ ನೋಡಾಗತ್ರಿ. ಗಾಬರಿ ಬಿದ್ದು ನೀರು ಕುಡ್ತಾರ್ರಿ. ಹೇಳ್ತಾನೆ ಯಾರಿಗೆ ಹೇಳ್ತಾನೆ ಯಾರಿಗೆ? ಹೌದು ಮಾಸ್ತರ ಎಲ್ಲರಿಗೂ ಹುಸುತ್ ಹಾಕು. ಹೌದು ಅಮಶುದ್ಧ ಮುತ್ತ ನನ್ನ ಹಾಳಿಂಗರ ಮುತ್ತನ ಮಟ್ಟ ಮನೆಗೆ ಎಲ್ಲಾರ ಜೊತೆ ಹುಸುತ್ ಹಾಕು. ಹಾ ಖರೆ ಆಳ್ಗಿ ಪಿಂಟು ಮಾಸ್ತರ ಸಂಗಟ ಹುಸುತ್ ಹಾಕದೆ ಅಂದ್ರೆ ಇಲ್ಲಿದು ಹೋಗುದು ಬಹಳ ಜಡ ಅದ ನಿನಗೆ. ಹೌದು ಹೌದು ಯಾಕೆ ಹೇಳುದದ? ಯಾಕ್ರಪ್ಪ ಈಶಾಯ ಇಟ್ಟ ಅವರು ಇಡುವ ಅಂದ್ರೆ ಒಂದು ಧರ್ಮ, ಇನ್ನೊಂದು ಕರ್ಮ. ಇಟ್ಟಾರ ಹೌದಿಲ್ಲ? ಹೌದು ಹೇಳಿದ್ರು ಅವರು. ಏನತ್ತ? ಅವುಗಳಿಗೆ ಒಂದು ಉಪದೇಶ ಕೊಟ್ರು. ಏನತ್ರಪ್ಪ? ಏನಂತೇಳಿ, ಹಾ ಇರುತ್ತನ ತಾಯಿ ತಂದಿದು ಸೇವಾ ಮಾಡ್ರಿ. ಹೌದು ತಾಯಿ ತಂದಿ ಸೇವಾ ಯಾವ ಮಾಡ್ತಾನ ಅವನೇ ನಿಜವಾದ ತಾಯಿ ಮಗ, ಇಲ್ಲದರ ನಾಯಿ ಮಗ. ನೋಡ್ರಪ್ಪ ಇದು ದಗದ. ಒಂದು ಫೋಟೋರಿ ಕುಡು ಈ ಕಡೆ ನನಗೆ ನಿಂದು. ಹಾ ಫೋಟೋ ತೋದಿ ಏನ್ ಮಾಡ್ತೀರಪ್ಪ ಅವ್ರದು? ಮಾಸ್ತರ ಹಾ ತಾಯಿ ಮಗ ನಾಯಿ ಮಗ ಅನ್ಬೇಡ. ಈಶ ಶಿವಶಕ್ತಿ ಹಿಡಿಬೇಕಾಗಿತ್ತು ನಿನಗೆ ಹೇಳತ್ತಿದ. ಅಪ್ಪ ಯಾವಾಗ ಅವ್ವ ಕೈ ಹೆಚ್ಚ ನೋಡು, ಅವಾಗ ಮಗ. ಹೌದು ಹೌದು ಮೊದಲ ತಂದಿದ ಆಶೀರ್ವಾದ. ಹೌದು ಯಾಕ ತಾಯಿ ಮಾಡೋದು ಜಗಕ್ಕೆ ಕಾಣಿಸ್ತದ, ಖರೆ ತಂದೆ ಮಾಡೋದು ಕಾಣಿಸಂಗಿಲ್ಲ. ಹೌದು ಹೌದು ತಾಯಿ ಮಾಡೋದು ಜಗಕ್ಕೆ ಕಾಣಿಸ್ತದ. ಹೌದು ಒಂದು ಸಂತಿಗೆ ಹೋದಂದ್ರ ಅಪ್ಪನ ಕಾಲಾಗ ಚಪ್ಪಲಿಲ್ಲ. ಹೌದು ಚಪ್ಪಲ ತರಬೇಕಂತೇಳಿ ಹೋಗ್ಯಾನ. ಖರೆ ಸಂಸಾರ ಮನಿದು ಮಕ್ಕಳು ಹಿಂಗ ಒಂದು
ಹಲವಾರು ಸಂತಿ ಹೇಳ್ಯಾವತ್ತೇಳಿ ಚಪ್ಪಲ ತರದತ್ತ ಬರೇಗಾಲಿಲಿ ಬಂದಾನ್ರಿಪ್ಪ ಬಂದ. ನಿನ್ನವ್ವ ಬರೇ ಒಲಿ ಮುಂದೆ ಇಟ್ಟಾಳೋ ಮಾಸ್ತರ, ಹೊರಗೆ ಬಂದಕ್ಕೆ ಅಲ್ಲ. ಒಂದ್ ಸೀರೆ ತಗೊಂಬರ, ನೀ 2 ಸೀರೆ ತರ್ತಾಳ ನಿಮ್ಮವ್ವ ಸಂತಿ ಕಳುದ್ರ. ನಾ ಸುಮ್ಮನೆ ಯಾರು ಮಾತಾಡ್ತ ತೆಳಗಿನವ್ರಿಗೆ ಬಿಟ್ಟ ನಿನ್ನ ಗಾಡಿ ಉತ್ತನಾಳಿಕೆ ನಿಂದ್ರಂಗೆ ಇಲ್ಲಿ ಮಾಸ್ತರ. ಯಾನ ಮಾತಾಡಿದ್ರ ನನಗೆ ಮಾತಾಡು, ಅವ್ರಿಗೆ ಮಾತಾಡದೆ ತಿಳ್ಕೊ. ಅವ್ರದ್ದು ಬಾಯಿ ಢಿಲ್ಲ ಬಿಡುತ್ತಂದ್ರ ನಿನ್ನ ಹೈರಾಣಿ ಯಾನ ಹೀ ಮಾಡ್ತಿ ನೋಡು, ಹಿನ ಮಾಡ್ತಿ. ಹೇಳ್ತಾರಿಗೆ ನಾವೊಂದು ಮಾತು ಕೇಳ್ತ ಹೇಳ್ರಿಪ್ಪ. ಇಲ್ಲಿ ಈಶಾಯ ಇಟ್ಟು ತಿಂಡಿಗೆ ಬಿದ್ದದಂದ್ರ ನಂದು ಇವತ್ತು ಜ್ಞಾನದ ತಿಂಡಿನೇ. ಹಂಗೆ ಅಲ್ರಿಪ್ಪ, ಹೌದಿಲ್ಲ? ಇಲ್ಲಿ ಕೇಳ್ತ ನೀವೆಲ್ಲಾರು ವಿಷಯ ಕೇಳಿರಿ. ಹೇಳ್ರಿಪ್ಪ. ನನ್ನ ಮನೆಗೆ ಬರಬೇಡ, ನನ್ನ ಮನಸ್ಸ ಮುರಿಬೇಡ. ಹೌದು, ಕಡ್ಕೊಳ್ ಮಳೆಯೊಳಪ್ಪ ಅವ್ರು ಹೇಳಿದ್ರು. ಇದು ಅಂತರಂಗದೊಳಗೆ ಹೇಳ್ಯಾರ. ಬಹಿರಂಗದಾಗ ರುಕ್ಮಿಣಿ ಕೇಳಿಲ್ಲಿ ಮಗಲಾಗ ಕೃಷ್ಣನ ಏನು ಮಾತಾಡ್ಲಕತ್ತಿದಿ? ಕೃಷ್ಣ ಕೃಷ್ಣ ಮನೆಗೆ ಬಿಡು, ನಿನ್ನ ಮನ್ಸಕ್ಕೆ ನಿನ್ನ ಮಗಲಾಗಿ ಬರ್ತ ಏನು ತೂರದ ತೂರು. ಹೌದು ಹೌದು. ಯಾನು ತಿಳಿದು ಮಾತಾಡ್ಲಕತ್ತಿದಿ ರುಕ್ಮಿಣಿ? ಏನು ತಿಳಿದು ಮಾತಾಡ್ಲಕತ್ತಿದಿ? ಮಗಲ ಕೃಷ್ಣದನ ನಿನ್ನ ಸಿರಿ ಪಡಿಕೆ ಆ ಕಡೆ ಆ ಅಕ್ಕಲ್ಗೋಡು ಸ್ವಾಮಿ ಸಮರ್ಥ ಗುಡಿ ಹಿಡಿದು ಯಾರು ಆ ಕಡೆ ನೋಡು, ಆ ಕಡೆ ಶಿಶು ಮಕ್ಕಳಿಗೆ ತಗೊಂಡು ಬಂದಾರ. ಯಾರು? ಗುರು ಬಂದು ತಳೆವಾಡದವ್ರು ಬಂದಾರ. ಹೌದು. ಅವ್ರದ್ದು ಅಲ್ಲಿ ಅದು ಸೀಮಿದ ಹಾಕಿ ಆ ಕಡೆ ನಿನ್ನ ಸಿರಿ ಪಡಿಕೆ, ಈ ಕಡೆ ಬೇಡ ನಿಂದು. ಎಲ್ಲಿ ಜಾಡಿಸ್ಬೇಡ, ಹೇಳತ್ತ ಕೇಳು. ಹೇಳ್ರಪ್ಪ. ನನ್ನ ಮನೆಗೆ ಬರಬೇಡ, ನನ್ನ ಮನಸ್ಸ ಮುರಿಬೇಡ. ಈ ಪದ್ಯ ಹಾಡ್ಕೋತು. ಹೌದು. 6 3 ಒಳಗಿಂದ ತೋರಿಸದೆ. ಹೌದಲ್ಲ? ಹೌದು. 6 ಅಂದ್ರೆ ಏನು? ಕಾಮ, ಕ್ರೋಧ, ಮದ, ಮತ್ಸರ, ದಮ, ಅಹಂಕಾರ ಅನ್ನೋದು 6 ಷಡ್ವೈರಿಗಳು 6 ಮಂದಿ. ಹೌದು. 3 ಮಂದಿ ಬ್ಯಾರೆ ಅಂತೇಳಿ ಗೌಡ್ರು ಬರದಾರ ಪದ. ಹೌದು ಹೌದು. ಏನ್ರಿ ಸಿರಸಪ್ಪ ಕಾಕ ಅವ್ರ? ಅದಕ್ಕ ಏನ್ ಹೇಳದ? 3 ಮಂದಿ ಬ್ಯಾರೆ ಯಾರ ಅಂದ್ರ ಶಾಂತಿ, ನೀತಿ, ಧರ್ಮ ಅನ್ನೋದು 3 ಗುಣಗಳು ಬ್ಯಾರೆ. ಹಿಂಗೆ ಕಲಿಸಿರಿ ಇವನಿಗೆ ನೀವು? ಇಲ್ಲ, ಸೊನ್ಯಾಳದವ್ರಿಗೆ ಕೇಳ್ತ ನೀವು ಹಿಂಗೆ ಶಿಶು ಮಕ್ಕಳನ್ನು ಹಿಂಗೆ ಮಾಡ್ಕೊಂಡಂಗೆ ಕಾಣಿಸ್ತೀರಿ ನೀವು. ಶಾಂತಿ, ನೀತಿ, ಧರ್ಮ ಅಂತೇಳಿ 3 ಗುಣ ಅಂತೇಳಿ ಇಲ್ಲಿ ಮಂಗಳಾರತಿ ಮಾಡೋದು ನಿಂದು. ಹೌದು. ರಜೋ ತಮ ಸತ್ವ ಅನ್ನೋದು 3 ಗುಣ ಅಂತೇಳಿ ಮಂಗಳಾರತಿ ಮಾಡೋದು ನಂದು. ಹೌದು. ಇಬ್ಬರದಾಗ ಒಂದು ಶಾಸ್ತ್ರಕಾರ ಒಬ್ಬರು ಇದ್ದಿರ್ಬೇಕು. ಹೌದು. ಇಬ್ಬರದಾಗ ಹೌದು ಹರಕತ್ತಿಲ್ಲ, ಒಂದು ಪಿಂಟು ಮಾಸ್ತರ್ದವ್ರ ಖರೇನ ಬೇಕು, ಇಲ್ಲಾಂದ್ರ ಪರಸು ಮಾಸ್ತರ್ದವ್ರ ಖರೇನ ಬೇಕು. ಅವಾಗ ಈ ಊರಾಗ ಮಂಗಳಾರತಿ. ಹೌದು. ಹೆಂಗದಿದು? ನೀನು ಹೊತ್ತು ಹೊಂಡಸತನ ಬಾಯಿ ತೆರಸ್ತ ಬಾಯಿ ನೋಡ್ರಿ, ಕಣ್ಣು ಹೆಂಗ್ ಮುಚ್ಚಾನ. ಹೇಳ್ತಾರಿಗೆ ಸೊನ್ಯಾಳ ಗೌಡಗ ನೆನಿ, ಸೊನ್ಯಾಳ ಗೌಡಗ. ಇದು ಸುಮ್ಮನೆ ಇದು ಟ್ರೇಲರ್ ಅದ ಮಾಸ್ತರ, ಟ್ರೇಲರ್. ಈಗ ಅಭಿ ಟ್ರೇಲರ್ ಹೈ, ಪಿಕ್ಚರ್ ಬಾಕಿ ಹೈ. ಇನ್ನ ಬಹಳ ಜಾಗ ಕೈ ಆಡಿಸ್ಬೇಕಾಗ್ಯದ ನೀ. ಹೌದು. ಇವತ್ತು ನೋಡು, ನಾನು 3 ಬಿಟ್ಟೆ ಮಾತಾಡ್ತಾನೆ. ನಿಂದ ಏನದು ಅದೇ ನೋಡುದು ನನಗಿಂದ. ಹೌದು ಹೌದು. ಇವ ಹ್ಯಾಂಗ್ ಮಾಡ್ತಾನ್ರಿ? ರಂಗು ನೋಡಿ ರಾಗ ಮಾಡ್ಬೇಕತ್ತಾನ ಮಾಸ್ತರ. ಕೃಷ್ಣನೋ ಇಲ್ಲಿ ಇವತ್ತ ಏನ ರುಕ್ಮಿಣಿ ಬಂದಾಳ ನೋಡು. ಭಕ್ತಿದಿಂದ ತನ ಮನ ಧನದಿಂದ ಪರಮೇಶ್ವರ ಮುತ್ಯನ ಭೂಮಿಯಾಗ. ಹೌದು. ಪೌಳ್ಯಾಗ ಬೀರದೇವ್ರ ಮುತ್ಯನ ಜಾತ್ರೆ ಇದು. ಹೌದು. ಇದು ಯಾರ್ದದ ಪರ್ವ? ಬೀರದೇವ್ರ ಮುತ್ಯಂದದ. 8 ದಿನ ಆದ ಬಳಿಕ ನೋಡ್ರಿ, ಅಫ್ಜಲ್ಪುರದವರು ಒಂದು ಹಡಲಿಗೆರೆ ಅವರು ಅಲ್ಲಿ ಜಾನಪದ 18ನೇ ತಾರೀಕಿಗೆ ಮುಟ್ಟಿಲ್ಲ ಗಂಡನ ಮಂಚ ಆಯಾಗ ಬರ್ತಾವ. ಇಲ್ಲಿ ಅದು ಬೇಡ ನಿನ್ನ ಆಟಿಲಿ. ಇವತ್ತು ಕೃಷ್ಣನ ಮುಂದೆ ತಾಗಿ ಬಾಗಿ ಬಂದಿ ಯಾಡ್ರ ಕೃಷ್ಣ ನಿನ್ನ ಕರ್ಕೋತಾನ. ಸನಿ ಇಲ್ಲದ್ರ ಸತ್ಯಭಾಮನ ಮನೆಗೆ ಹೋಗತಾನ, ನಿನಗೆ ಬಿಡ್ತಾನ. ತಿಳ್ಕೊ ಮಾತಿನ ತಾತ್ಪರ್ಯ. ಪಾರಿಜಾತ ಹೂವ ಬಾಯಿ ಹರಿ ಬಿಡ್ಬೇಡ, ಎಚ್ಚರ್ರಿ ಮಾತಾಡ. ಹೌದು ಹೌದು. ಅಂದಿ ನೋಡು, ನೋಡ್ರಿ ಹ್ಯಾಂಗ ಕ್ವಾಣೇಶ್ವರ ಬಂದಂಗ ಬರ್ತಾನ. ಮಾಸ್ತರ, ಭೂಮಿ ತಲೆ ಮ್ಯಾಗ ಕ್ವಾಣೇಶ್ವರ ದೈತ ಒಂದ ವೇಳೆ ಇದ್ದಿತ್ತು ಅಂದ್ರ ನನ್ನ ಬೀರದೇವರ ಕೀರ್ತಿ ಮುಗುಲೆತ್ತರಕ್ಕೆ ಮುಟ್ಟುತ್ತಿತ್ತಲ್ಲ. ಇದನ್ನ ತಿಳ್ಕೋಪ್ಪ. ರಾವಣ ಇರ್ತಿತ್ತಲ್ಲ ಅಂದ್ರ ರಾಮನ ಕೀರ್ತಿ ಮುಗುಲೆತ್ತರಕ್ಕೆ ಮುಟ್ಟುತ್ತಿತ್ತಲ್ಲ. ಹೌದು. ಅದರಂತೆ ವಿಶ್ವಾಮಿತ್ರ ಪರಿಪರಿದಿಂದ ಕಾಡ್ತಿತ್ತಲ್ಲ ಅಂದ್ರ ರಾಜ ಸತ್ಯ ಹರಿಶ್ಚಂದ್ರನ ಕೀರ್ತಿ ಮುಗುಲೆತ್ತರಕ್ಕೆ ಮುಡುತ್ತ. ಹೌದು ಹೌದು.
ಅವ್ರಿಗೆ ಎಟ್ಟು ಕೇಳಿ ತಿಳ್ಕೊಬೇಡಪ್ಪ. ಹಾ. ಕ್ವಾಣೇಶ್ವರ ಅಂದ್ರೆ ಏನು ತಿಳಿದಿದ್ದೀನಿ? ಏನ್ ತಿಳಿದ್ರಿ ನೀವು? ಬರೇ ಉಸಿರು ತಗೊಂಡ್ರ ಹರದಾರಿ ಮ್ಯಾಗಿಂದ ಬಂದು ಮೂಗಿಗೆ ತಡ್ತಿತ್ತು, ಉಸಿರು ಬಿಟ್ರೆ ಹರದಾರಿ ಹೋಗಿ ಬೀಳತ್ತೀವ್. ಹಾ ಅಂತವ ಕ್ವಾಣೇಶ್ವರ ಮಕ್ಕೊಂಡಂದ್ರ ಒಂದ್ ಕಿವಿ ಹಾಸ್ತಿದ, ಒಂದ್ ಕಿವಿ ಹೊಚ್ಚಗೊತ್ತಿದ, ಅಟ್ಟ ಈಶಾಲಿತ್ತ ಒಂದು. ಹೌದು ಹೌದು. ಜಗತ್ಯದಾಗ ಅವ್ರಿಗಟ್ಟ ಕೇಳಿ ತಿಳಿಬೇಡ ಓ ಮಾಸ್ತರ. ಹಾ ಈಶಾ ಇಟ್ಟಿದ ಒಂದು ಕರ್ಮ, ಇನ್ನೊಂದು ಧರ್ಮ. ಹೌದು. ವಿಷಯ ಮಾತಾಡುದು ಹ್ಯಾಂಗ ಕೇಳು. ಹೆಂಗ್ರಿಪ್ಪ? ಡೆಬ್ಬಿ ಬಡದು ಗುಬ್ಬಿ ಎಬಸುದು ಬ್ಯಾಡ ಇಲ್ಲಿ. ಹಂಗಾಗಬಾರ್ದು. ಪ್ರತಿ ನೀ ಯಾರೇ ಉದಾಹರಣೆ ಕೊಡು, ಮುಕ್ತಿಗೆ ಹೋಗಿರ್ಬೇಕಂತ ಉದಾಹರಣೆ ಕೊಡು. ಹೌದು ಹೌದು. ನನ್ನ ಪಾಲಿಗೆ ಇವತ್ತ ಧರ್ಮ ಅನ್ನೋದು ಇರ್ಲಿ. ಇರ್ಲಿ. ನನ್ನ ಪಾಲಿಗೆ ಧರ್ಮ ಧರ್ಮ ರಕ್ಷತಿ ರಕ್ಷತಾ ಅಂತೇಳಿ ಹೌದು ಧರ್ಮ ರಕ್ಷಣಕ್ಕಾಗಿ ಹೌದು. ಯಾನ್ ಹೇಳ್ತಾನ ಕೃಷ್ಣ ಪರಮಾತ್ಮ ಗೀತಾ ಉಪದೇಶ ಮಾಡುವಾಗ ಅರ್ಜುನ ಹೇಳ್ತಾನ, ಏನಂತ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ ಭವತಿ ಭಾರತ ಹೌದ್ ಅಭ್ಯುತ್ಸಾನಂ ಅಧರ್ಮಸ್ಯ ಪರಿತ್ರಾಣಾಯ ವಿನಾಶಚ್ಚ ದುಷ್ಕೃತಾನಾಮಿ ಸಂಭವಾಮಿ ಯುಗೇ ಯುಗೆ. ಹೌದು ಹೌದು. ಯಾವಾಗ ಅಧರ್ಮದ ತಾಂಡವ ನಡೀತದ, ಧರ್ಮದ ರಕ್ಷಣೆಗಾಗಿ ಪದೇ ಪದೇ ನಾನೇ ಧರ್ಮ ರಕ್ಷಣೆ ಮಾಡೋದಕ್ಕಾಗಿ ಹುಟ್ಟಿ ಬರ್ತೇಳಿ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ಯಾನ. ಹೇಳ್ಯಾರಪ್ಪ ಹೇಳ್ಯಾರ. ಈಗ ನಿನಗೊಂದು ಮಾತು ಕೇಳುತ್ತ. ಏನಂತ? 12ನೇ ಶತಮಾನದಾಗ ಜಗಜ್ಯೋತಿ ಅಣ್ಣ ಬಸವಣ್ಣವರು ಹಾ ನಿನ್ನ ನಾಡದೊಳಗ ಇದ್ದವ್ರದಾರ. ಹೌದು. ಬಾಗೇವಾಡಿ ಬಸವಣ್ಣ ಅಂತೇಳಿ ಜಗತ್ತದಾಗ ಸುದ್ದಿ ಸಾರುತ್ತದ. ಹೌದು ಹೌದು. ಬಸವಣ್ಣವರು ತಂದೆ ಮಧುವರಸ, ತಾಯಿ ಮಾದಲಾಂಬಿಕೆ ಪುಣ್ಯ ಉದರದಿಂದ ಜನ್ಮ ತಾಳಿ ಬಂದ್ರು. ಹೌದು. ಹುಟ್ಟುದ ಭೂಮಿ ಇಂಗಳೇಶ್ವರ. ಹೌದ್ರಪ್ಪ. ಹೌದಲ್ಲ? ಹೌದು. ಎಲ್ಲರಿಗೆ ವಿರುದ್ಧಾಗಿ ಅಣ್ಣ ಬಸವಣ್ಣವರು ಕಲ್ಯಾಣದ ಮಂಟಪದೊಳಗ ಹಾ ಎಲ್ಲ ಧರ್ಮ ರಕ್ಷಣೆ ಕಾಲಾಗಿ ಏನ್ ಮಾಡಿದ್ರು? ಏನ್ ಮಾಡಿದ್ರು? ಒಕ್ಕಟ್ಟಾಗಿ ಹಾ ಜನರ ಅಜ್ಞಾನ ತೆಗೆದು ಒಂದೊಂದೊಂದೊಂದು ವಚನ ಹುಟ್ಟಿಸಿದ್ರು. ಹೌದು ಹೌದು. ಇದೇನು ಧರ್ಮಕ್ಕಾಗೈತಿಯೋ ಏನ ಕರ್ಮಕ್ಕಾಗೈತಿಯೋ? ಹೇಳ್ತಾರಪ್ಪ ಅವ್ರು ಹೇಳ್ತಾರ. ಬಸವಣ್ಣವ್ರು ಏನಂದಾರ? ಏನಂದಾರ? ಪಂಚಾಕ್ಷರಿ ಪೀಠದಾಗ ಇನ್ನೂನು ಕೂಗುತ್ತದ ಜಗತ್ಯ, ಹಾ ಮಾನವ ಧರ್ಮಕ್ಕೆ ಹೌದು ಜಯವಾಗಲಿ. ಹೌದು ಹೌದು. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಹೌದು ಹೌದು. ಧರ್ಮ ಕಾಪಾಡುತ್ತದ. ಹೌದು. ಧರ್ಮ ಕಾಪಾಡ್ತದ. ಕಾಪಾಡುತ್ತದ. ಹೌದು. ಒಂದು ದೃಷ್ಟಾಂತ ಅಂತ ಲಕ್ಷಿಡ್ರಿ. ಹೇಳ್ರಿಪ್ಪ. ವಾಗದರಿ ಅಂತ ಊರಾಗ ಇಬ್ರು ಗಂಡ ಹೆಂಡತಿ. ಹಾ ಬ್ಯಾಸಗಿ ದಿನ, ಹೌದು. ಸುಗ್ಗಿ ದಿನ ಇತ್ತು. ಜ್ವಾಳ ಎಲ್ಲ ತೋಟದಾಗ ಜ್ವಾಳ ಬೆಳಿತಿದ್ರು, ಜ್ವಾಳ ಬಿತ್ತಿದ್ರು. ಡೊಂಗ್ 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 ತಿನಿ ಆಗಿವು. ಹೌದು ಹೌದು. ಶೀತ್ರಿ ಆಗಿವು. ಹಾ ಇನ್ನು 15-20 ದಿನದಾಗಿನ ಜ್ವಾಳದ ರಾಶಿ ಆಗದ. ಹೌದು. ಖರೆ ಎಲ್ಲ ರೈತರೇ ಇದ್ದೇವ್ ನಾವ್ ಇಲ್ಲೆಲ್ಲ. ಹೌದು. 10 ಎಕರೆ ಭೂಮಿ ಅದ. ನಟ್ಟ ನಡುವ ಹೊಲ್ದಾಗ ಒಂದು ಅಂಟ ಮಾಡಿ ಗಂಡ ಹೆಂಡತಿ ಇಬ್ರು ಕೂಡಿ ನಿತ್ತು ಹಕ್ಕಿ ಹೊಡಿತಿದ್ರು. ಹೌದು ಹೌದು. ನಿತ್ತು ಹಕ್ಕಿ ಹೊಡಿತಿದ್ರು. ಏನಾಯ್ತ್ರಿಪ್ಪ? ಅಂಟದ ಮ್ಯಾಗ ಅವ್ರ ಇಬ್ಬರಿಗೆ ಮನಗಟ್ಟ ಜಾಗ. ಹೌದು. ಒಬ್ಬ ಯಾರು ಮಾಡದ ನನ್ನಂತವ ತನ್ನ ತಾಯಿಗೆ ಕೇಳದತ್ತ, ಯವ್ವ ಹಾ ನಾ ಜಗತ್ತದಾಗ ಪುಣ್ಯ ಗಳಿಸ್ಬೇಕಾಗ್ಯದ, ಏನು ಮಾಡುದು? ಹಾ ಬಾ ಧರ್ಮದಿಂದ ನಡಿಬೇಕಾಗತ್ತದೋ. ತಾಯಿ ಹೇಳ್ತಾಳ ಧರ್ಮದಿಂದ ನಡಿಬೇಕಾಗತ್ತದ. ಹೌದು. ಪುಣ್ಯ ಏನ ಕೊಂಡು ಸಿಗಂಗಿಲ್ಲ ಏನಂದ ಕೇಳ್ದವ. ಹೌದು ಹೌದು. ಅದು ಕೊಂಡು ಸಿಗಾದ ವಸ್ತು ಅಲ್ಲೋ ತಮ್ಮ. ಹಂಗ ನಡಿಬೇಕಾಗ್ತದ. ನಾ ತಗೊಂಡೆ ಬರ್ತಾ ಅಂದವ. ಪುಣ್ಯ ತಗೊಂಡು ಬರ್ತಾ ಅಂದ. ಹೌದು. ಬುತ್ತಿ ಕಟ್ಕೊಂಡ ಕೈಯಾಗ ಒಂದು ಕೈ ಚೀಲ ಪಿಸಿ ಹಿಡ್ದ. ಹೊಂಟ ಎಲ್ಲಿ ಹೊಸ ಆಗ್ತದ ಅಲ್ಲಿ ಉಣಾವ, ನೀರು ಕುಡಿಯವ, ಹೊಂಟ ಬುತ್ತಿ ಆಯ್ತು. ಹೌದು. ವಾಗದಿರಿ ಅಂತ ಊರು ದಾಟಿ ಮುಂದಿನ ಊರಿಗೆ ಹೊಂಟಿದ್ದ. ಸಂಜೆ 4 ಗಂಟೆ 5 ಗಂಟೆ ಟೈಮ್ ಆಗ್ಯದ. ಹೌದು. ಹೊಲದಾಗ ಹಕ್ಕಿ ಹೊಡ್ಲಿಗತ್ತರ ಗಂಡ ಹೆಂಡತಿಬ್ರು. ಹೌದು. ಹಕ್ಕಿ ಹೊಡಿ ಹಾಳಾಗಿ ಹುಡುಗ ಅಲ್ಲಿದೆ ಹೊಂಟಾನ. ಟೈಮ್ 5 ಗಂಟೆ ಮುಂದ ಆ ಊರಾಗ ಹುಲಿ ಕಾಟಗಳು ಬಹಳ ಇತ್ತು. ಹೌದು. ಹುಲಿಗಳು ತಿರುಗಾಡ್ತಿವ. ಹುಡುಗಿ ಯಾರ್ದು ಹೊಂಟಾದ್ರ ನೋಡ್ರಿ. ಗಂಡ ಹೆಂಡತಿ ಮಾತಾಡ್ತಾರ. ಹೆಂಡತಿಗೆ ಹೇಳ್ತಾನ, ಹೌದು. ಆ ಹುಡುಗರಿ ಕರಿಯ ಹುಲಿ ಬರು ಯಾಳಿಗೆ ಹುಲಿ ಹುಲಿ ಎಲ್ಲ ಹೊಲದಾಗ ತಿರುಗಾಡ್ತಾವ. ಪರಾಕ್ ಬಿದ್ದ ಹುಡುಗಗ ಬ್ಯಾಟಿ ಆಡೋದು ಅಂದ್ರ ಹುಡುಗ ಉಳಿಯಂಗಿಲ್ಲ. ನಿರಪರಾಧಿ ಹುಡುಗ ಎಲ್ಲಿ ಹೊಂಟದ ಯಾರಿಕೊನ ಕರಿ. ಹೆಂಡತಿ ಅಂದ್ರು ನಾಯಕ ಕರಿಲಿ ಅಂದಳಕ್ಕಿ. ಹೌದು. ಗಂಡನಲ್ಲಿ ಮಾನವ ಧರ್ಮ ಇತ್ತು. ಹೆಂಡತಿಯಲ್ಲಿ ಧರ್ಮದ ಭಾವನೆ ಇಲ್ಲ. ನಾ ಕರೆಯಂಗಿಲ್ಲ ಅಂದಳಕ್ಕಿ. ಹಾ ನೋಡು ಹೇಳತ್ತಂದಳಕ್ಕಿ. ಏನಂದಳು? ಏನಂತ? ರೊಟ್ಟಿ ಅಡಿಯ ಒಂದಳಕ್ಕಿ. ಹಾ ಅವನಿಗೆ ಕರೆದೆ ಅಂದ್ರೆ ಮಕ್ಕಳಕ್ಕೆ ಜಾಗಿಲ್ಲ. ಇಬ್ರಿಗೆ ಮಕ್ಕೊಟ್ಟೆ ಅದ. ಹಾ ನಾನ್ ನಡುವ ಒಂದು ಗೆರಿ ಹೊಡಿತಂದಳಕ್ಕಿ. ಹೌದು. ಆ ನಿನ್ನ ಜಾಗರಾಗಿ ಅವನಿಗೆ ತಗೋದು ನನ್ನ ಕಡೆ
ಹೌದು ಆ ಹುಡುಗ ಕರೆದು ತನ್ನ ಜಾಗ ಏನಿತ್ತು ನೋಡ್ರಿ ಅಂಟದ ಮ್ಯಾಗ ಹೌದು ಅವನ ಜಾಗನಾಗೆ ಆ ಹುಡುಗಗ ಮನಗಸದ. ಹೌದು ಹುಡುಗ ಹೇಳ್ತಾನ, ತಮ್ಮ ನೀ ಸ್ವಲ್ಪ ನಡು ಮಕ್ಕು ಅಂದ. ಹಾ ಗೆರಿ ಹೊಡೆದಿಳು, ಗೆರಿ ಇಚ್ಚಿಕ್ಕೆ ಹುಡುಗ ಮಕ್ಕೊಂಡ. ಹೌದು ರೊಟ್ಟಿ ಒಂದೇ ರೊಟ್ಟಿ ಅದ, ಆಕಿನ ಪಾರಿಂದಕಿ ಉಂಡು ಬಿಟ್ಟಳು. ಹೌದು ಇವ ಏನ್ ಮಾಡ್ದ, ಏನ್ ಮಾಡಿದ್ರಪ್ಪ? ಅರ್ಧ ರೊಟ್ಟಿ ತಾ ಉಂಡ, ಅರ್ಧ ಆ ನಿರಪರಾಧಿ ಪುಣ್ಯಾಗ ಹರಿಸ್ಕೊಂಡು ಬರ್ಲಿಕ್ಕೆ ಹೊಂಟಿದ ನೋಡು, ಕೊಂಡು ತರ್ಲಿಕ್ಕೆ ಆ ಹುಡುಗಗ ಕೊಟ್ಟ. ಹೌದು ಅವ ಒಂದು ಅರ್ಧ ರೊಟ್ಟಿ ಊಟ ಮಾಡದ. ನಡೆದು ಹೈರಾಣಾಗಿತ್ತು, ಮನಿಗೆ ಬಿಟ್ಟ ನಡುವ ನಿದ್ದೆ ಹತ್ತರಿ ಹುಡುಗಗ. ಹೌದು ಇವ ಇಚ್ಚಿಗೆ ಮಕ್ಕೊಂಡ, ಹೆಣ್ತಿ ಹೆಚ್ಚಿಗೆ ಮಕ್ಕೊಂಡಳು. ನಿದ್ದೆಗಣ ಒದ್ದಾಡಿ ಆ ಕಡೆ ಹೆಣ್ತಿನೂ ಬಿದ್ದಳು, ಈ ಕಡೆ ಇವನು ಬಿದ್ದ. ಹುಡುಗ ಒಂದೇ ಅಂಟದ ಮ್ಯಾಗದ. ಎದ್ದು ನೋಡುತ್ತನ ಇವ್ರಿಬ್ರದ ಮೈ ಮ್ಯಾಗಿನ ಅರಿಬೆಟ್ಟೆ ಇತ್ತು, ಇವ್ರು ಇದ್ದಿತ್ತಲ್ಲ ಹುಲಿ ಬ್ಯಾಟಿ ಆಡಿತ್ತು. ಮುಂಜಾನೆ ಎದ್ದು ನೋಡಿದ ಮ್ಯಾಗ ಹುಲಿಗಳೆಲ್ಲ ತಿಂದಿವು. ಹೌದು ಇನ್ ಹ್ಯಾಂಗ ಮಾಡುದು, ಹೊಂಟ ಮತ್ತ ಪುಣ್ಯ ತರಬೇಕಲ್ಲ, ಅದಕ್ಕೆ ಹೊಂಟ. ಹೌದು ಮುಂದಿನ ಊರಿಗೆ ಹೋಗಾಳಾಗ ಒಂದ ಹಂದಿ ಏನ್ ಮಾಡ್ಯದ್ರಿ, ಕೂಸುಗಳಿಗೆ ಜನ್ಮ ಕೊಟ್ಟದ. ಹೌದು ಹಂದಿ ಕೂಸುಗಳಿಗೆ ಜನ್ಮ ಕೊಟ್ಟದ. ಅದ್ರಾಗೆ ಒಂದು ಹಂದಿ ಮರಿ ಏನ್ ಮಾಡ್ಯದ, ಇವ ಹೋಗೋಳಾಗ ಓಡಾಡಿ ಹೆಣ್ಣು ಮರಿ ಇತ್ತದ. ಇವನ ಕಾಲಾಗ ಬರ್ಲಗತ್ತು. ಹಾ ಇವ ಅಂದ, ಇದ್ಯಾಕ ನನ್ನ ಕಾಲಾಗ ಬರ್ಲಗತ್ತದ. ಕುತ್ತದ ಕೈಯಾಗ ತಗೊಂಡ, ಯಾರಪ್ಪ ನೀ, ಯಾಕ ನನ್ನ ಕಾಲಾಗ ಯಾಕ ಬರ್ಲಗತ್ತಿದಿ? ಹಾ ನಾ ಯಾರಿದ್ದ ಕೂನ್ ಹಿಡ್ದಿದಿ ಬಾಬಾ ಅತ್ತದು. ಹಾ ಒಟ್ಟ ಕೂನ್ ಹಿಡ್ದಿಲ್ಲ, ನಾ ಪಾಪಿಷ್ಟ ಇದ್ದತ್ತದು. ಹೌದು ಯಾಕ್ರಪ್ಪ? ಅಂಟದ ಮ್ಯಾಗಿನ ಅರ್ಧ ಜಾಗ ನಿನಗ ಕೊಡ್ಲಿಲ್ಲ, ಒಂದ್ ರೊಟ್ಟಿಯಾಗ ಅರ್ಧ ರೊಟ್ಟಿನೂ ಕೊಡ್ಲಿಲ್ಲ. ಅದ್ಯಾನ ನಿನಗ ಅರ್ಧ ಜಾಗನೂ ಕೊಟ್ಟ, ಅರ್ಧ ರೊಟ್ಟಿನೂ ಕೊಟ್ಟ ನೋಡು. ಅವನು ಹೆಣ್ತೀನಿ ಹಂದಿ ಮರಿಯಾಗಿ ಹುಟ್ಟಿ ಬಂದಿದ. ಹಾ ಮತ್ತ ನಮ್ಮ ಮಾಲಕ್ಕೆಲ್ಲಿ ಏನಂದವ, ಹೌದು ಮುಂದಿನ ಊರಾಗ ಒಬ್ಬ ರಾಜನ ಮನ್ಯಾಗ 12 ವರ್ಷಕ್ಕ ರಾಣಿ ಹಡದಾಳ. ಹೌದು ಕೂಸ ಮಗನಾಗದ, ಮಗ್ಗನದಾಗ ಹೋಗಿ ಕೇಳು ಕೂಸ್ ಹೇಳತ್ತದ. ಹೌದು ಹಿಂಗ ಅಂದವ. ಹಾದ ರಾಜರಿಗೆ ಕೇತನ, ರಾಜರ ನಿಮ್ಮ ಮನ್ಯಾಗ ನಿಮ್ಮ ಹೆಂಡತಿ ಡೆಲಿವರಿ ಆಗ್ಯದ ಕರೆಯನ? ಹ್ಞೂ ಕರೆಯದ. ಒಂದು ಸ್ವಲ್ಪ ಕೂಸಿಗೆ ಬ್ಯಾರೆ ಕೋಲ್ಯಾಗ ತೊಗೊಂಡು ಬರೀ 1-2 ಮಾತದ. ಕೂಸಿ ಇವತ್ತೇ ಹಡ್ದಾಳ, ಹ್ಯಾನ ಮಾತಾಡ್ತ? ಇಲ್ಲ ನಾ ಮಾತಾಡ್ತ. ಕೂಸಿಗೆ ಒಂದು ಕೋಣ್ಯಾಗ ತಂದು ಕೂಸಿಗೆ ಮನಗಿಸ್ಯಾರ. ಅಲ್ಲಿ ಇವ ಹಾದ ಹುಡುಗ. ಹೌದು ಏನಪ್ಪ, ಹಾದಿಯಾಗ ಬರಾಗ ನನಗೆ ಹಂದಿ ಮರಿ ಇದೆಲ್ಲ ಸುದ್ದಿ ಹೇಳ್ಯಾದ. ಹೌದು ಆ ಹೆಣ್ಮಗಳ ಹಿಂದ ನನಗೆ ಏನೋ ರೊಟ್ಟಿ ಕೊಟ್ಟಿಲ್ಲತ್ತ, ಜಾಗ ಕೊಟ್ಟಿಲ್ಲತ್ತ, ಅದೇ ಪ್ರತಿಫಲದ ಕಾಲಾಗ ನನಗ ಹಂದಿ ಮರಿಯಾಗಿ ಹುಟ್ಟಿ ಬಂದಿದತ್ ಹೇಳ್ಯಾರ. ನೀ ಯಾರು? ಹಾ ಯಪ್ಪ, ನನ್ನ ಪಾಲಿನ ಅರ್ಧ ಜಾಗ ನಿನಗೆ ಕೊಟ್ಟ, ಒಂದೇ ರೊಟ್ಟಿ ಉಳಿದಿತ್ತು ಕರೆ. ಆ ರೊಟ್ಟಿ ಒಳಗ ಅರ್ಧ ರೊಟ್ಟಿ ಕೊಟ್ಟು ಏನ ಧರ್ಮ ಬಿಡಲಾರದೆ ನಡ್ಕೊಂಡ, ಅದೇ ಪುಣ್ಯದ ಪ್ರತಿಫಲ ರಾಜನ ಮನ್ಯಾಗ ರಾಜಕುಮಾರ ಆಗಿ ಹುಟ್ಟಿ ಬಂದಿದತ್ ಹೇಳ್ತದ ಬಂಧುಗಳೇ. ಹೌದು ಹೌದು ಖುಷಿ ಹೇಳ್ತದ. ಹೌದು ಇದು ಧರ್ಮ ಕರ್ಮದ ಜಗಳ ನಡೆದಿಂದ. ಹೌದು ಧರ್ಮ ಇನ್ನೊಂದು ಕರ್ಮ. ಹೌದು ಮಾನವ ಧರ್ಮಕ್ಕೆ ಜಯ ಆಗಲಿ ಅಂತೇಳಿ ಮಹಾತ್ಮರು ಹೇಳ್ಯಾರ. ಧರ್ಮ ರಕ್ಷತಿ ರಕ್ಷತಾ ಅಂದ್ರ ನಾವು ಮಾಡುವ ಒಂದ ಒಳ್ಳೆ ಧರ್ಮದಿಂದ ನಡವಳಿಕೆ ಇತ್ತಂದ್ರ ಅದೇ ಧರ್ಮ ನಮಗ ಒಂದು ದಿನ ಕಾಪಾಡ್ತದ ಅಂತ ಹೇಳ್ಯಾರ. ಹೌದು ಈಗ ಕೇಳ್ತ, ಹಾ ಕೇಳ್ರಪ್ಪ. ರಾಜ ಸತ್ಯ ಹರಿಶ್ಚಂದ್ರ, ಹಾ ಸತ್ಯ ಅನ್ನೋದು ಧರ್ಮ ಬಿಡಲಿಲ್ಲ. ಹೌದು ಬಿಟ್ಟಿಲ್ರಪ್ಪ. ರಾಜಮನತಾನಿತ್ತು. ಹಾ ಕೈ ತೆಳಗ ಓಡಾಡಿ ಕೆಲಸ ಕೇಳಂತ 6 ಮನುಷ್ಯರಿದ್ರು. ಹೌದು ಎಲ್ಲಾರೇ ಇದ್ರು. ಹೌದು ಕರೆ ರಾಜ ಸತ್ಯ ಹರಿಶ್ಚಂದ್ರ ಸತ್ಯ ಅನ್ನೋದು ಧರ್ಮ ಬಿಡ್ಲಿಲ್ಲ. ರಾತ್ರಿ ರಾಜವಾಡಿ ಒಳಗ ಮನಗದಾಗ ಕನಸಿನಾಗ ವಿಶ್ವಾಮಿತ್ರ ಬಂದು ದಾನ ಬೇಡದ. ಹೌದು ಏನು ದಾನ ಬೇಡದ? ಏನ್ರಪ್ಪ? ಐಶ್ವರ್ಯ ದಾನ, ರಾಜಧಾನ ಎಲ್ಲನೇ ದಾನ ಬೇಡದ. ಹೌದು ಕನಸಿನಾಗ ದಾನ ಕೊಟ್ಟಾನ. ಹೌದು ಅದು ಸ್ಥಿರ ಅಲ್ಲ, ಕನಸು ಬಿದ್ದದದು. ಹಾ ಹಾ ಕನಸಿನಾಗ ಕೊಟ್ಟದ ದಾನ ಖರೆ ಅಂತೇಳಿ ತಿಳಿದು ಎಲ್ಲಾನೇ ಐಶ್ವರ್ಯ ತ್ಯಾಗ ಮಾಡದ, ದಾನದಿಂದ ಕೊಟ್ಟ. ಹೌದು ಕಾಶಿ ಪಟ್ಟಣದಾಗ ಮಾರ್ಕೊಂಡ, ಹೆಂಡತಿಗೆ ಮಾರದ, ಮಗನಿಗೆ ಮಾರದ. ಹೌದು ಕೇಳ್ರಿ ಬಂಧುಗಳೇ, ಹೇಳ್ರಪ್ಪ. ಇಟ್ಟೆಲ್ಲ ಮಾಡದಿಲ್ಲ. ಹಾ ಆದ್ರೂ ವಿಶ್ವಾಮಿತ್ರ ಕಾಡುದು ಬಿಡದಿಲ್ಲ. ಹೌದು ಒಬ್ಬ ಬ್ರಾಹ್ಮಣರ ಮನೆ ಒಳಗ ಕಸ ಮುಸುರಿ ಮಾಡುತ್ತಳು ಒಬ್ಬ ಅರಸನ ಹೆಂಡತಿ ತಾರಾಮತಿ. ಹೌದು ಹೌದು ರಾಜ ಸತ್ಯ ಹರಿಶ್ಚಂದ್ರ ಅರಸಿದ್ದ, ರಾಜ ಇದ್ದ. ರಾಜನ ಹೆಂಡತಿಗೆ ಒಬ್ಬ ಬ್ರಾಹ್ಮಣರ ಮನಿ ಒಳಗ ಮುಸುರಿ ತಿಕ್ಕುದು, ಕಸ ಮುಸುರಿ ಮಾಡುದು ಕೆಲಸ ಬತ್ತು. ಹೌದು ಆದ್ರೂ ಕೂಡ ಧರ್ಮ ಬಿಡಲಿಲ್ಲ. ಹೂವ ಪೂಜೆಗೆ ಹೂವ ತರ್ಲಕ್ಕ ಹುಡುಗರ ಜೊತೆ ಹರಿಶ್ಚಂದ್ರ ರಾಜನ ಮಗ ರೋಹಿತ್ ದಾಸ್, ಯಾರು ರೋಹಿತ, ಹಾ ರಾಜ
ಮ್ಯಾಗ ಹಾವ ಬಂದು ದೌಷ್ಯ ಮಾಡ್ತು. ಹೌದು. ಆ ಹುಡುಗ ತನ್ನ ಅಂಗೈದೊಳಗ ತಗೊಂಡು ತಾರಾಮತಿ ಮಶಾನ ಭೂಮಿಗೆ ಬಂದಾಳ. ಹೌದು. ಆ ಮಶಾನ ಕೈಲಿಕ್ಕೆ ಸ್ವಂತ ಗಂಡನೇ ಇದ್ದ. ಹೌದು. ಯಾರು? ಹರಿಶ್ಚಂದ್ರ ರಾಜ. ಹೌದು. ಏನು ಮಶಾನ ಭೂಮಿಯಾಗ ಹೆಣದ ಮ್ಯಾಗ ಅಕ್ಕಿ ಇಡ್ತಿದ್ರು ನೋಡು, ಅಕ್ಕಿ ಕುದಿಸೋಣ ತಿತ್ತಿದ. ಖರೆ ಧರ್ಮ ಬಿಟ್ಟಿತ್ತಲ್ಲ, ಬಿಟ್ಟಿಲ್ಲಪ್ಪ. ಮಾಲಕ್ಕ ಹೇಳ್ಯಾನ, ಹಾ ಪರೀಕ್ಷೆ ಇತ್ತು. ಹೌದು. ಕೂಸು ತಂದೆ ಆದ ಸತ್ತಾದ, ಹೆಂಡತಿ ತಗೊಂಡ ಬಂದಾಳ ಎರಡು ಕೈಯಾಗ. ಹೌದು. ಕಟ್ಟಿಗೆ ಒಟ್ಟಿ ಕೂಸಿಗೆ ಸುಡ್ಬೇಕತ್ತಳ. ಬಾಯಿ ನಿಂದ್ರಂದ. ಯಾರ ಆಜ್ಞಾದಿಂದ ಬಂದು ಕೂಸಿಗೆ ಸುಡ್ಬೇಕತ್ತಿ? ಹೌದು. ದುಡ್ಡು ಕೊಟ್ರ ಮಾತ್ರ ಕೂಸಿಗೆ ಸುಡುದು, ಇಲ್ಲಾದರೆ ಇಲ್ಲ. ಇಲ್ಲ. ಹೌದಿಲ್ಲ? ಹೌದು. ಅವಾಗ ಎಂತ ಸತ್ತು ಪರೀಕ್ಷಾ ಅಂತೇಳಿ ಕೊಳ್ಳಾನ ತಾಳಿ ಹರಿಶ್ಚಂದ್ರಾಯ ಕೊಟ್ಟು ಮಗನ ಅಂತ್ಯ ಸಂಸ್ಕಾರ ಮಾಡ್ಬೇಕಂದಾಗ ಸಾಕ್ಷಾತ್ ವಿಶ್ವಾಮಿತ್ರ ಬಂದು ಹೇಳತ್ತಾನ, ಏನತ್ತ? ಹರಿಶ್ಚಂದ್ರ, ಸತ್ಯರುವ ಧರ್ಮದಿಂದ ನೀ ನಡೆದಿದೆ ಅಂತೇಳಿ ನೀ ಗೆದ್ದಿ, ನಾ ಸೋತ. ಹೌದು. ಹೌದು. ಸತ್ತ ಮಗನಿಗೆ ಹೊಳ್ಳಿ ಬದುಕ್ಸ್ಯಾನ. ಹೌದು. ಅದೇ ರೋಹಿತ್ಗ ರಾಜಗಾದಿ ಮ್ಯಾಗ ಕುಂಡ್ರಿಸಿ ತಾರಾಮತಿ ಹರಿಶ್ಚಂದ್ರ ಹೂವಿನ ವಿಮಾನದ ಮ್ಯಾಗ ಸ್ವರ್ಗಕ್ಕೆ ಹೋಗಿ ಜಗತ್ತದಾಗ ಮುಕ್ತಿ ಪಡೆದಾರ ಬಂಧುಗಳೇ. ಇದು ಧರ್ಮದಿಂದ ನಡೆದದಕ್ಕಾಗಿ. ಹೌದು. 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 ನಾ ಹ್ಯಾಂಗ ಹೇಳಿದ್ ನೋಡು, ಮುಕ್ತಿ ಮಾರ್ಗ ಹಚ್ಚಿದ ನೋಡು, ಕಿಕ್ಕಿ ಮಾಡಬೇಡಿಲಿ ಏನು. ಅದರಂತೆ ಕರ್ಮದಿಂದ ಮುಕ್ತಿ ಯಾರು ಹೋದ್ರ ಅದು ಹೇಳೋದು. ಈಗ ನನ್ನ ಮಾತು ಕೇಳ್ತ, ಟಿಸ್ಟಿಸ್ ಮಾಡೋರಿಗೆ ಹುಡುಕ್ಯಾಡ್ತ. ಮನ್ನೊಬ್ಬ ಗಂಟೆ ಬಿದ್ದಿದ್ದು, ಹಿಂದೊಬ್ಬ ಗಂಟೆ ಬಿದ್ದಾನ ಈಗ. ಹೌದು. ಹೌದು. ಹಿಂಗ್ ಟಿಸ್ಟಿಸ್ ಮಾಡೋರಂದ್ರೆ ನನಗಾಗಿ ಬರಲ್ಲ. ಹೌದು. ಹುಲಜಂತಿ ಶುದ್ಧ ಮಹಲಿಂಗರಾಯ ಮುತ್ತೆಂದು ಪ್ರತಿ ದೇವರಿಗೆ ಅಮಾಸಿಗೆ ಮುಂಡಾಸಾಗುತ್ತದ. ಹೌದು. ಮಹಲಿಂಗರಾಯ ಮುತ್ತೆ ಏನ ಧರ್ಮದಿಂದ ನಡೆದೋದಕ್ಕಾಗಿ ಮುಂಡಾಸು ಬರ್ತದ, ಏನ ಕರ್ಮದಿಂದ ನಡೆದೋದಕ್ಕಾಗಿ ಮುಂಡಾಸು ಬರ್ತದ ಹೇಳೋದು, ವಾಗದರ ಊರಾಗ ಮಂಗಳಾರತಿ ಮಾಡೋದು. ಹೌದನ? ಹೌದು. ಇನ್ನು 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 ತಿಳಿತು ನಿನ್ ಟಿಸ್ಟಿಸ್ ಮಾಡೋದು. ಇರ್ಲಿ, ಹಂಗೇನ ಅತಿ ಮನಸ್ಸಿಗೆ ಹತ್ತಂಗನ ಬೇಡ್ರಿ. ಹೌದು. ಅಳತಾನಿಲ್ಲ ಅಂದ್ರವ. ಹೌದು. ಹೌದು. ಮಾಸ್ತರ, ನೀ ಏನತ್ತಿ ನೋಡ ಆಗಲೇ ತಿಂಗಲ್ಲ. ಹಂಗ ನಾವು ಮಾಡ್ಲಿಕ್ಕ ಕೂತೇವ ಅಂದ್ರ ನಿಮ್ಮ ಕಚ್ಚಿ ಡಿಲ್ಲಾಗ್ಯತ್ತವ ಮಾಸ್ತರ. ಬ್ಯಾಡ, ಹಾದಿ ಹಿಡ್ದೆ ಮಾತಾಡೋದು. ಹೌದು. ಇಲ್ಲಿ ನಮ್ಮ ಶಿರಸಬ ಕಾಕ ಬಂದಾರಂದ್ರ ಇವನಿಗೆ ಬಿಡು, ಅವ್ರಿಗೆ ಮರ್ಯಾದೆ ಕೊಡ್ಬೇಕು. ಯಾಕ? ನನ್ನ ಪ್ರೀತಿ ಮುತ್ಯ ಇದ್ದಂತ ಸನ್ಯಾಳದ ಹನುಮಂತರಾಯ ಗೌಡ್ರ ಬಲಗೈ ಭಂಟ. ಹೌದು. ನಮ್ಮ ಶಿರಸಾಬ ಕಾಕ ವಾಗದ್ರ ಊರಿಗೆ ಬಂದಾರಂದ್ರ ದಯವಿಟ್ಟು ಅವ್ರ ಹೆಸರು ಒಂದು ಚಪ್ಪಾಳಿ ಹೊಡ್ರಿ ಬಂಧುಗಳೇ. ಹೌದು. ಹೌದು. ಯಾಕಂದ್ರ ನಮ್ಮದು ಪೂರ್ವ ಜನ್ಮದ ಪುಣ್ಯ ಅಂತ ಕಲಾವಿದರಿಗೆ. ಯಾಕಂದ್ರ ನಮ್ಮ ಹನುಮಂತರಾಯ ಗೌಡ್ರಿಗಂತೂ ನಾವು ನೀವೆಲ್ಲ ಕಳ್ಕೊಂಡು ಹೋದೆವು. ಹೌದು. ಕಳ್ಕೊಂಡು ಕೂತಿದೆ ಮುತ್ರಿ. ಹೌದು. ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ರು ಕೂಡ ಕರ್ನಾಟಕದಾಗ ಮಾತಿನ ಮುತ್ತೇಳಿ ಅವರಿಗೆ ಜಗತ್ತೇ ಕೂಗಾಡ್ತಿತ್ತು. ಹೌದು. ಅಂತ ಮಾತಿನ ಮುತ್ತ ನಮಗ ನಿಮಗೆಲ್ಲ ಕಣ್ಮರಿ ಆಗ್ಯದ ಬಂಧುಗಳೇ. ಖರೆ ವಿಶೇಷವಾಗಿ ಅವರ ಜೊತೆಗೂಡಿ ಇದ್ದಂತ ಎಲ್ಲ ಯಾನ್ ಹಿರಿಯರು ಕಲಾವಿದರದಾರ ನೋಡು, ಅವ್ರ ಜೊತೆ ನಾವು ಕಾರ್ಯಕ್ರಮ ಮಾಡ್ದೇವಂದ್ರ ಸೊನ್ಯಾಳ ಹನುಮಂತರಾಯ ಅವ್ರ ಜೊತೆನೆ ಕಾರ್ಯಕ್ರಮ ಮಾಡದಂತ ಆನಂದ ಇವತ್ತು ನಮಗಾಗಲಾಗತ್ತದ ಬಂಧುಗಳು. ಹೌದು. ಹೌದು. ಅದಕ್ಕ ಇವತ್ತ ತಕ್ಕಡಿ ಧರ್ಮದ ಕೈಯಾಗ ಹಿಡಿದಿದ್ದೇವು. ಹೌದು. ಕರ್ಮದ ತಕ್ಕಡಿ ನಿನ್ನ ಕೈಯಾಗದ. ಹೌದು. ಜನರು ಏನ ಧರ್ಮಕ್ಕ ನ್ಯಾಯ ಕೊಡ್ತಾರೋ ಏನ ಕರ್ಮಕ್ಕ ನ್ಯಾಯ ಕೊಡ್ತಾರ, ಇಲ್ಲಿ ತೂಕ ಆಗಬೇಕಾಗ್ಯದ. ಹೌದು. ಒಂದು ದೃಷ್ಟಾಂತ, ಕೊನೆ ದೃಷ್ಟಾಂತ ಹೇಳಿ ಹಾಡಿಕೆ ಪ್ರಾರಂಭ ಆಗುದದ. ಅವನಂಗ ಚಿಲ್ಲರ ಮಾತು ಮಾತಾಡಂಗಿಲ್ಲ. ಹೌದು. ಏನಿದ್ದದ ಗಟ್ಟಿ ವಸ್ತುನೇ, ಮಾತಾಡಿದ್ರ ಮುತ್ತು ಬಿದ್ದಂಗೆ. ಹೌದು. ಚಿಲ್ಲರ ಮಾತಾಡೋದು ಬೇಡ. ಯಾಕೆ ಕೇಳ್ರಿ? ಯಾಕ್ರಿಪ್ಪ? ವಜ್ರ ಕಿಮ್ಮತ್ತ ಕಟ್ಟಲಕ್ಕ ಬರಂಗಿಲ್ಲ. ಕೆಬ್ಬಣ ನೋಡಿದ್ರ ಕಿಲೋ ಮ್ಯಾಗ ಮಾರುತ್ತದ. ಹೌದು. ಹೌದಿಲ್ಲ? ಹೌದು. ಬಂಗಾರ ತೊಲಿ ಮ್ಯಾಗ ಮಾರುತ್ತದ. ಹೌದು. ವಜ್ರ ಮುತ್ತ ಹಳ್ಳಿನ ಮ್ಯಾಗ ಮಾರುತ್ತದ. ಹೌದು. ಖರೆ ಮಾಸ್ತರ, ಇವತ್ತ ನಾನಿ ಕೂಡಿ ಎತ್ತಾಗಿರ್ಬೇಕಪ್ಪ, ಕತ್ತಿ ಆಗಬಾರದು. ಎತ್ತಾಗಿರುವುದು ಯಾಕ? ಅರಣ್ಯದೊಳಗ ಒಂದ ಹುಲಿ ನಡೆದಿತ್ತು. ಹೌದು. ಅರಣ್ಯದಾಗ ಹುಲಿ ನಡೆದ್ರಪ್ಪ. ಕತ್ತಿ ಇದ್ರ ಬತ್ತು. ಕೇಳತ್ತ ಕತ್ತಿ ಹುಲಿಗೆ, ಏನತ್ತ? ನನ್ನೊಂದು ಪ್ರಶ್ನೆ ಅದ ನಿನಗತ್ತು. ಯಾನದ ಹೇಳು, ಉತ್ತರ ಹೇಳ್ತೇನೆ. ಹ್ಞೂ ಹೇಳತ್ತ. ಆಕಾಶದ ಬಣ್ಣ ಯಾವದದ? ಯಾವದದ? ಹುಲಿ ಎತ್ತು ನೀಲಿ ವರ್ಣದ. ಇಲ್ಲ ಹಸಿರದ ತತ್ತ. ಹೌದು. ಇಲ್ಲ ನೀಲಿ ಅದ ತಿಳಿ ಹುಲಿ ಎತ್ತದ, ಹಸಿರದ ತಿಳಿ ಕತ್ತೆತ್ತದ. ನೋಡ್ರಿ, ಸಿಂಹದ ಬಲಿ ನ್ಯಾಯ ಹೋಯ್ತು. ಹೌದು. ಎಲ್ಲ ಪ್ರಾಣಿಗಳ ಕೂಡಿ ಸಿಂಹ ಕುತ್ತ ಕುರ್ಚಿ ಮ್ಯಾಗ
ರಾಜದ ಏನು ಕಟ್ಟಿರ್ತದಲ್ಲ ಅರಣ್ಯದಾಗ ಸಿಂಹ ಕುತ್ತ ಒತ್ತಟಿ ಹುಲಿ ನಿತ್ತು ಒತ್ತಟಿ ಕತ್ತಿ ನಿತ್ತು. ಯಾಕಪ್ಪ ಎದ್ರ ಜಗಳ ನಿಮ್ಮದು? ಯಾನಿಲ್ರಿ ನಮಗ ಅವ ಕತ್ತಿದ್ದವ ಆಕಾಶ ಬಣ್ಣ ಎದರದತೆ ಕೇಳ್ಯಾನ, ನೀಲಿ ವರ್ಣ ತಿಳಿ ನಾ ಹೇಳತ್ತ ಹಸರತ್ತೇಳಿ ಅದು ಹೇಳಗತ್ತದ. ಯಾರದ ಕರೆ ಹೇಳ್ರಿ ನಾನ? ಸಿಂಹ ತತ್ತ ಕತ್ತಿದೆ ಬರಬಾರ್ದತ್ತ. ಯಾಕ್ರಿ ಅತ್ತತ್ತ? ಇದ್ರ ಸಂಗಟ ತಿಂಗಳ ಯಾರು ಈ ಹುಲಿ ಸಂಗಟ ಯಾರು ಮಾತಾಡ್ಬೇಡ್ರಿ. ನೀವು ಯಾವ ಮಾತಾಡ್ತಾನ ಅವನಿಗೆ ತಿಂಗಳ ಯಾನು ವನವಾಸ ಅವನಿಗೆ ಬೇರೆನೆ ಅಂತ ಹಿಂಗ್ ಫೈಸಲಾ ಐತ್ರಿ. ಹಿಂಗ ಬಹಿಷ್ಕಾರ ಮಾಡಿದ್ರು. ಇದು ಹುಲಿ ಒಂದೇ ತಿರ್ಗಾಡತ್ತ ತಿಂಗಳಾನಗಟ್ಲೆ. ಒಮ್ಮ ಸಿಂಹ ಇದ್ರ ಬರ್ತಿತ್ತ ಕೇಳ್ತತ್ತ, ನೋಡಪ್ಪ ಆಕಾಶದ ವರ್ಣ ನೀಲಿ ಇದ್ದದ ಖರ್ಯದ, ಮತ್ತ ತಿರುಪನಿ ಕತ್ತಿ ಅಂತ ಯಾಕ ಕೊಟ್ಟೆ ನಾನ? ಸಿಂಹ ತತ್ತ, ಹುಚ್ಚಿ ಹೋಗಿ ಹೋಗಿ ನೀ ವಾದ ಕತ್ತಿ ಜೊತೆ ಮಾಡಿದ್ಯೋ ಅದಕ್ಕೆ ನಿನಗ ತೀರ್ಪು ಕೊಟ್ಟಿದ. ಹೌದಿಲ್ಲ? ಹೌದು. ಅದಕ್ಕೆ ಇವತ್ತು ನನ್ನ ವಾದ ಕತ್ತಿ ಜೊತೆ ಇಲ್ಲ, ಎತ್ತಿನ ಜೊತೆ ಅದ. ಸನ್ಯಾಳ ಹನುಮಂತರಾಯ ಅವರು ಹೌದು ಮಾತಿನ ಮುತ್ತ ಅನಿಸಿಕೊಂಡು ಹೋಗ್ಯಾರ. ಅಂತ ಹನುಮಂತರಾಯ ಗೌಡ್ರದು ಒಂದು ಅವ್ರು ನಮಗ ನಿಮಗ ಅಗಲ್ಯಾರ ಅಂದ್ರ ಬಂಧುಗಳೇ, ಅಮೋಘ ಶುದ್ಧ ಮುತ್ತನ ಮಠಮನಿ ಒಳಗ ಎನಿಕೆ ಮಂದಿಗೆ ದುಃಖ ಇತ್ತು. ಮಾತಿನ ಮುತ್ತ ನಮಗ ಅಗಲಿ ಹೋಯ್ತೇಳಿ. ಖರೆ ಇನ್ನೊಂದು ಆನಂದ ಏನದ? ಹನುಮಂತರಾಯ ಮುತ್ತ ಹೋಗಾಗ ಹಂಗೆ ಹೋಗಿಲ್ಲ, ಒಂದು ಎತ್ತಿಗೆ ಬಿಟ್ಟೆ ಹೋಗ್ಯಾರ. ಅದರಂತೆ ಎರಡನೇ ಮಾತಿನ ಮುತ್ತ ಜಗತ್ತದಾಗ ಯಾವ ಕಲಾವಿದರು ಇದ್ರ ಅವ ಉತ್ತನಾಳ ಪರಶು ಮಾಸ್ತರ್ ಬಂಧುಗಳೇ ಸಬದ ಕೈ ಎತ್ತಿ ಹೇಳುವುದದ. ಅದಕ್ಕ ಇವತ್ತ ಮಾತಿನ ಮುತ್ತಾಗಿ ಎತ್ತಾಗಿ ಉಳಿಯಪ್ಪ. ನಾ ಹೇಳಂಗಿಲ್ಲ, ಅವ ತಿಳ್ಕೋದಟ್ಟೆ ಮನಸ್ಸಿನಾಗ ಅಂದ್ರಪ್ಪ ಈಗ ನಾ ಹೇಳವಲ್ಲದು. ಅದಕ್ಕೆ ಇವತ್ತ ವಿಷಯ ಮುಕ್ತಿಗೆ ರಾಜ ಸತ್ಯ ಹರಿಶ್ಚಂದ್ರ ಧರ್ಮದಿಂದ ನಡೆದಕ್ಕಾಗಿ ಮುಕ್ತಿ ವಾದ. ಹೌದು. ಅದರಂತೆ 5 ಮಂದಿ ಪಾಂಡವರು ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ. ಹೌದು. ಕುಂತಿ ಹೊಟ್ಟೆಲಿ 3 ಮಂದಿ, ಮಾದ್ರಿ ಹೊಟ್ಟೆಲಿ 2 ಮಕ್ಕಳು ಹುಟ್ಟ್ಯಾರ. ಪಂಡುರಾಜಗೆ 2 ಹೆಂಡ್ರು. ಕುಂತಿ ಹೊಟ್ಟೆಲಿ ಮೊದಲ ಕರ್ಣ ಲಗ್ನ ಆಗಾಕಿತ್ತ ಮೊದಲ ಕರ್ಣ ಹುಟ್ಟ್ಯಾನ, ಅವಂದು ಬಿಡ್ರಿ. ಲಗ್ನ ಆದ ಬಳಿಕ ಧರ್ಮ, ಭೀಮ, ಅರ್ಜುನ ಕುಂತಿ ಹೊಟ್ಟಿಲಿ, ಮಾದ್ರಿ ಹೊಟ್ಟಿಲಿ ನಕುಲ ಸಹದೇವ ಹುಟ್ಟ್ಯಾರ. ಇವರೆಲ್ಲ 5 ಮಂದಿ ಅಣ್ಣತಮ್ಮರು ವನದಾಗ ಹಿಂಗ ಸಂಚಾರ ಮಾಡೋ ಎಳೆಗ ಭೀಮತ್ತಿದ ಏನತ್ತ? ಭೂಮಿ ತೂಕದ ಗದ ನಾ ಹೊತ್ತಿದ, ನಾ ಬಹಳ ಶ್ರೇಷ್ಠ ಇದ್ದ ತಿಳಿ ಭೀಮ ತಿಳ್ಕೊತಿದ್ದ. ಅರ್ಜುನ ಏನಂದ? 3 ಲೋಕದಾಗ ಗಂಡ ಅಂದಾರ ನನಗ, ನನ್ನಂತ ಧನುರ್ಧಾರಿ ಯಾರು ಇಲ್ಲ ತಿಳಿ ಅರ್ಜುನ ತಿಳ್ಕೊಂಡ. ನಕುಲ ಸಹದೇವ ಖಡ್ಗ ವಿದ್ಯಾದೊಳಗ ನಾವೇ ಪ್ರವೀಣರು, ನಮಕ್ಕಿಂತ ಶ್ರೇಷ್ಠ ಯಾರು ಇಲ್ಲ ತಿಳಿ ಇವರು ತಿಳ್ಕೊಂಡಿದ್ರು. ಧರ್ಮರಾಜ ತಮ್ಮಗಳಿಗೆ ಅನುಭವ ಮಾತು ತಿಳ್ಕೊತ ಹೋಗುವಾಗ ಭೀಮಗ ನೀರೇಡಿಕೆ ಇತ್ತು. ಭೀಮಗ ನೀರೇಡಿಕೆ ಇತ್ತು. ಅಣ್ಣಕ್ಕೆ ಕೇಳ್ತಾನ, ನಾ ಇಲ್ಲೆಲ್ಲರಿ ಕೆರಿಗಿರಿ ಎಲ್ಲಿ ಯಾವ್ದೇನೋ ನೀರೇಡಿಕೆ ಆಗ್ಯದ. ಅವಾಗ ಧರ್ಮರಾಜ ಹೇಳ್ತಾನ, ಮುಂದೆ ಒಂದು ಸರೋವರದ, ಆ ಸರೋವರ ಮಗ್ಗಲದಾಗ ಒಂದು ಕೆರೆ ಅದಪ್ಪ, ಆ ಕೆರೆಗೆ ಹೋಗಿ ನೀರು ಕುಡ್ದು ಬಾ. ಭೂಮಿ ತೂಕದ ಗದ ಹೊತ್ತಾನ, ಹೊಂಟ 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 ಸರೋವರ ಕಾಣತ್ತು, ಮಗ್ಗಲದ ಕೆರೆ ಅದ. ಕೆರೆಗೆ ಹೋಗಿ ಭೂಮಿ ತೂಕದ ಗದ ಭೂಮಿ ಮ್ಯಾಗಿಟ್ಟ, ಇನ್ನ ಬಗ್ಗೆ ನೀರು ಕುಡಿಬೇಕತ್ತಾನ. ಯಕ್ಷದ ಆಕಾಶವಾಣಿ ಇತ್ತ, ಖಬರದಾರ್ ನಿಂದ್ರ ಅಂದವ ಭೀಮಗ. ಯಾಕಪ್ಪ ಅಂತ ಕೇಳ್ದ, ನಾನು ಕೆಲವು ಪ್ರಶ್ನೆಕ್ಕ ಉತ್ತರ ಕೊಟ್ಟೆ ಅಂದ್ರ ನಿನಗ ನೀರು ಕುಡಿದ ಅಲೌಡ, ಇಲ್ಲದ್ರ ಇಲ್ಲ. ಯಕ್ಷ ಪ್ರಶ್ನೆ ಕೇಳ್ದ, ಉತ್ತರ ಬಿಡಿಸೋದು ಭೀಮಗಾಗಲಿಲ್ಲ. ನೀರೇಡಿಕೆ ಸಾವಾಗಿತ್ತು, ನೀರಿಗೆ ಮುಟ್ಟಿ ಕುಡಿಬೇಕಂದ ಮೂರ್ಛೋಗಿ ಬಿದ್ದ. ಅರ್ಜುನ ಬಂದ, ಅವನಿಗೂ ಅದೇ ಗತಿ ಆಯ್ತು. ನಕುಲ ಸಹದೇವ ಬಂದ್ರು, ಇವ್ರಿಗೂ ಅದೇ ಗತಿ ಆಯ್ತು. ಎಲ್ಲಾರು ಒತ್ತಾಟಿ ಬಿದ್ದರು. ಧರ್ಮರಾಜ ತಿಳ್ಕೊಂಡ, ವೀರ ಸೂರ ಬಲಾಟೆ ಇದ್ದಂತ ಭೂಮಿ ತಲೆ ಮ್ಯಾಗ ನಮ್ಮ ತಮ್ಮಗಳು ನೀರು ಕುಡ್ಲಿಕ್ಕೆ ಹೋದಂತವ್ರು ಹೊಳ್ಳಿ ಬರ್ಲಿಲ್ಲಲ್ಲ. ಯಾಕೆ ಬರ್ಲಿಲ್ಲ ನೋಡ್ಬೇಕಂತೇಳಿ ಹೋಗಿ ನೋಡ್ತಾನ, ಸರೋವರ ಮಗ್ಗಲದಾಗ ಕೆರಿ ಮಗಲಾಗಿ ಎಲ್ಲರೂ ಬಿದ್ದಾರ. ಅರ್ಜುನನ ಗಾಂಡಿವ್ ಬಿದ್ದಾದ, ಈ ಕಡೆ ಭೀಮನ ಗದಾ ಬಿದ್ದಾದ, ನಕಲ ಸಹದೇವನ ತಲವಾರ ಬಿದ್ದಾವ. ನೋಡ್ದ ಎಲ್ಲರೂ ಒತ್ತಾಟಿ ಬಿದ್ದಾರ. ನಾರೇ ನೀರು ಕುಡಿಬೇಕಂತೇಳಿ ಬಗ್ಗೆ ನೀರು ಕುಡಿಬೇಕತ್ತನ. ಯಕ್ಷದ ಆಕಾಶವಾಣಿ ಐತ, ಖಬರ್ದಾರ್ ನಿಂದ್ರು. ನೋಡ್ದ, ಯಾರು ನೀ ಅಂದ್ರು. ನಾ ಯಾರಕ್ಕಿರ್ಲಿ, ನನ್ನ ಕೆಲವು ಪ್ರಶ್ನೆಗಳದ, ಪ್ರಶ್ನೆ ತಕ್ಕಂತೆ ಉತ್ತರ ಕೊಟ್ಟೆ ಅಂದ್ರ ನೀರು ಕುಡಿ, ಇಲ್ಲದ ನಿನಗ ನೀರು ಕುಡಿಯೋದ ಅಲೌಡಿಲ್ಲ. ಭೂಮಿ ತಾಯಿ ಎಟ್ಟು ವಜ್ಜಳ ಅಟ್ಟು ಭೂಮಿ ಮ್ಯಾಗ ಯಾರು ವಜ್ಜರ ಇನ್ನೊಬ್ರು ಹೇಳಂದಾಗ ಹೆತ್ತ ತಾಯಿ ವಜ್ಜಳ ತಿಳಿ ಧರ್ಮರಾಜ ಉತ್ತರ ಬಿಡಿಸದ. ಗಾಳಿ ವೇಗದ, ಗಾಳಿಗಿಂತ ವೇಗ ಯಾರ ಅಂದಾಗ ನಮ್ಮ ಮನಸ್ಸದ ತಿಳದ. ಹೌದು ಹರಕತ್ತಿಲ್ಲ.
ಕರಿ ಮಸಿ ಕೈಯಾಗದ, ಕೈ ಹತ್ತದ. ಅದಕ್ಕಿಂತಲೂ ಕರ್ಗ ಯಾವಾದದ ಅಂದಾಗ ನಮ್ಮ ಜೀವನದೊಳಗೆ ಏನ ಕಲಂಕ ಹತ್ತದ, ಕರಿ ಮಸಿ ಕಿತ್ತ ಕರಗದಂದ. ಹೌದು. ಯಾನ ಹರಕತ್ತಿಲ್ಲ. ಇನ್ನ ಏನು ಕೇಳುದು? ಏನ್ರಿಪ್ಪ? ಭೂಮಿ ತಲೆ ಮ್ಯಾಗ ಕರಿಲಾರದೆ ಬರವ್ರು ಯಾರು? ಯಾರಿಪ್ಪ? ಸೂರ್ಯ ಚಂದ್ರ ಕರಿಲಾರದೆ ಬರವ್ರು ಅದಾರ. ಹೌದು. ಹರಕತ್ತಿಲ್ಲ ಅಂದ. ಹೌದು. ನನ್ನ ಪ್ರಶ್ನೆಗೆ ಉತ್ತರ ಅಂತ ಕೊಟ್ಟಿದಿ. ಹಾ. ಕೊನೆ ಒಂದು ಪರೀಕ್ಷೆ ಅದಂದ. ಏನದ ಮಾಡಪ್ಪ ಅಂದ. 4 ತಮಗಳು ನಿಂದೆಲ್ಲ ಬಿದ್ದಾರ. ಹೌದು. 4 ತಮಗಳದಾಗ ನಿನಗ ಒಬ್ಬನಿಗೆ ಎಬಸ್ತಾನ, ಯಾರಿಗೆ ಎಬಸ್ಲತ್ತೆ ಕೇಳಿದಾಗ ನನ್ನ ತಮ್ಮ ನಕುಲಿಗೆ ಎಬಸ ಅಂದ. ಧರ್ಮರಾಜ ನೋಡ್ರಿ, ಭೂಮಿ ತೂಕದ ಗದ ಹೊತ್ತಂತ 10,000 ಆನೆಯ ಬಲ ಇದ್ದಂತ ಭೀಮಿಗೆ ಎಬಸಲಿಲ್ಲ. ಹೌದು. 3 ಲೋಕದ ಗಂಡ ಇದ್ದಂತ ಅರ್ಜುನಿಗೆ ಎಬಸಲಿಲ್ಲ. ಹೌದು. ನಕುಲಿಗೆ ಎಬಸಂದ. ಅವಾಗ ಯಕ್ಷ ಕೇಳ್ತಾನ, ನಿನ್ನ ತಮ್ಮ ಭೀಮಾನ ಅರ್ಜುನನ ಇವ್ರಿಗೆ ಎಬಸ ಅಂದಿಲ್ಲ, ನೀ ನಕುಲಿಗೆ ಯಾಕೆ ಎಬಸ ಅಂದಿ ಅಂದಾಗ ಧರ್ಮರಾಜ ಇಲ್ಲಿ ಧರ್ಮದಿಂದ ಒಂದು ಮಾತು ಹೇಳ್ತಾನ. ಏನ್ರಿಪ್ಪ? ಕೇಳ್ರಿ, ಜಗತ್ತದಾಗ ಧರ್ಮ ಹೆಂಗ ದೊಡ್ಡದದ. ಹೆಂಗ್ರಿಪ್ಪ? ನನ್ನ ತಂದೆ ಹೆಸರು ಪಂಡುರಾಜ. ನನ್ನ ತಂದೆಗೆ 2 ಹೆಂಡ್ರು. ಹೌದು. ಒಬ್ಬಕ್ಕಿ ಮಾದ್ರಿ, ಒಬ್ಬಕ್ಕಿ ಕುಂತಿ. ಹೌದು. ಕುಂತಿ ಹೊಟ್ಟಿಲಿ ಧರ್ಮ ನಾ ಇನ್ನೂ ಬದುಕಿದ. ಹೌದು. ಏನೋ ಕುಂತಿ ಹೊಟ್ಟಿಲಿ ಧರ್ಮ ಇದ್ದವನ ಬದುಕಿದ. ಹೌದು. ಆ ಮಾದ್ರಿ ತಾಯಿ ಮಕ್ಕಳಿಗೆ ಜಗತ್ತದಾಗ ಮಾದ್ರಿಗೆ ಅವಮಾನ ಆಗಬಾರ್ದು ಅಂತೇಳಿ ಆ ತಾಯಿ ಮಕ್ಕಳಿಗೆ ಅವಸತ್ ಹೇಳಿದತ್ ಹೇಳ್ತಾನ ಬಂದ. ಹೌದು. ಧರ್ಮದಿಂದ ನಡೆದುದಕ್ಕಾಗಿ ಮಹಾಭಾರತದಾಗ ಧರ್ಮರಾಜ ಮುಕ್ತಿಗೆ ಹೋಗ್ಯಾನ ಅಂತೇಳಿ ನನ್ನ ವಾದದ. ಹೌದು. ಹೌದು. ಧರ್ಮದಿಂದ ನಡೆದಾನ. ಅಷ್ಟೇ ಅಲ್ಲ, ಯಾವಾಗೂ ಸುಳ್ಳು ಮಾತಾಡಿಲ್ಲ ಧರ್ಮರಾಜ. ಮುಂದಿನ ಸಂಧಿಗೆ ಹೇಳಿ ಕುರುಕ್ಷೇತ್ರ ಯುದ್ಧದಾಗ ಒಂದು ಮಾತು ಸುಳ್ಳು ಮಾತಾಡನತ್ತೆ ಅಂದಿ ಮಾಸ್ತರ. ಅದು ಸುಮ್ಮ ನೀವ್ ಯಾನ್ ಮಾಸ್ತರ್ಗಳು ಆಗಿರ್ ನೋಡಿ ಕೆಲವು ಮಂದಿ. ಸುಮ್ಮ ಆ ಪಂಪ್ ಹೊಡ್ಕೋತ ಹೊಂಟ್ರಿ, ಹಂಗಿಲ್ಲದ ಕತಿ. ಹಂಗ ಅನ್ನೋದು. ಹೌದು. ಯಾವಾಗ ಅರ್ಜುನನ ಜೊತೆ ದ್ರೋಣಾಚಾರ್ಯನ ಯಾರ್ದು ಜೊತೆ? ಯಾರು ಜೊತೆರಪ್ಪ? ಗುರುವಿನ ಜೊತೆ ಯುದ್ಧ ಇತ್ತು ಪಾಂಡವರದು. ಹೌದು. ಅವಾಗ ದ್ರೋಣಾಚಾರ್ಯ ಯಾರು? ದ್ರೌಪದಿಯ ಅಣ್ಣ ಇದ್ದಂತ ದೃಷ್ಟದುಮ್ನ ಯುದ್ಧಕ್ಕೆ ನಿಂತಿದ್ದ. ಯುದ್ಧಕ್ಕೆ ನಿಂತ ಪ್ರಸಂಗದಾಗ ಇನ್ನು ಎಲ್ಲರಿಗೆ ಗುರು ದ್ರೋಣಾಚಾರ್ಯ ಹೊಡೆವನ. ಅರ್ಜುನ ಯುದ್ಧಕ್ಕೆ ನಿಂತು ಗುರುವಿಗೆ ಹ್ಯಾಂಗ ಯುದ್ಧ ಮಾಡ್ಲಿ, ಗುರುವಿಗೆ ನಾ ಹೊಳಿ ಬಿದ್ದಂಗ ಆಗುತ್ತದೆ, ಹ್ಯಾಂಗ ಮಾಡ್ಲಿ ಅಂದಾಗ ಅಲ್ಲಿ ಬಂದು ಯಾರಿಗೆ? ಧರ್ಮರಾಜಾಗ ಹೇಳ್ತಾರ. ಹೌದು. ಏನಂತ ಹೇಳಿ? ಏನತ್ರಪ್ಪ? ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮ ಸತ್ತನಂತೇಳಿ ಹೇಳು, ಯುದ್ಧ ಮಾಡೋದು ಬಿಡ್ತಾನ. ಹೌದು. ಹೌದು. ಅವಾಗ ಧರ್ಮರಾಜ ಅಂದ, ಏನತ್ತ? ಅಶ್ವತ್ಥಾಮ ಸತ್ತುದ ಖರೆ ಏನು ಅಂದವ. ಹೌದು. ಇಲ್ಲ ನಾವು ಇಲ್ಲಂದ್ರ ನಾಯಕ ಸುಳ್ಳು ಹೇಳಂದವ. ಅಶ್ವತ್ಥಾಮ ಅದಿ ಹತ್ತೋ ನರನವ ಕುಂಜರು ಅಂದ. ಯಾರಿಗೆ? ಗುರುವಿಗೆ ಹೇಳ್ತಾನ. ಅಶ್ವತ್ಥಾಮನವ ಸತ್ತಾನ. ಯಾವ ಏನ ಮಗ ಸತ್ತನೋ ಏನ ಅಶ್ವತ್ಥಾಮನ ಆನಿ ಸತ್ತದ ಗೊತ್ತಿಲ್ಲಪ್ಪ, ಒಟ್ಟು ಸತ್ತದ ಅಂದಾಗ ಗುರು ದ್ರೋಣಾಚಾರ್ಯ ಗಾಬರಿಗೆ ಬಿದ್ದು ಯುದ್ಧ ಮಾಡೋದು ಬಿಟ್ಟ. ಹೌದು. ಅವಾಗ ಯಾವ ದೃಷ್ಟದುಮ್ನ ಗುರುವಿನ ಚಂಡ ಕಡದು ಹೋಗದ ಬಿಟ್ಟು. ಅದು ಮುಂದಿನ ಸಂಧಿಗೆ ಹಚ್ಚಿ ಮಾಸ್ತರ ಇಲ್ಲಿ ಕಂಟಿನ್ಯೂ ಹಚ್ಚಿ ಬಿಟ್ಟಿದ. ನಾನು ನೀ ಇದೇ ಹೇಳ್ತೇನೆ ನನಗೆ ಗೊತ್ತದ. ಇವತ್ತು ನೋಡೋಣ ಸತು ಪರೀಕ್ಷೆ ಅದ. ಏನ ಧರ್ಮಕ್ಕೆ ಜಯ ಆಗತ್ತದೋ ಏನ ಕರ್ಮಕ್ಕೆ ಜಯ ಆಗತ್ತದ. ಜಗತ್ತದಾಗ ಧರ್ಮ ದೊಡ್ಡದು. ನೀ ಆಗಲಿ ಒಂದು ಮಾತು ಹೇಳಿದಿ, ತಾಯಿಗೋಳದು ತಂದಿಗೋಳದು ಇರುತ್ತನ ಸೇವಾ ಮಾಡ್ರಪ್ಪ. ಯಾವ ಸೇವಾ ಮಾಡ್ತಾನ ಅವ ತಾಯಿ ಮಗ, ಇಲ್ಲದ್ರ ನಾಯಿ ಮಗ ಅಂತಿದೆ ಅಂದ್ರೆ ಇದೇನ ಧರ್ಮದ ಮಾತು ಏನ ಕರ್ಮದ ಮಾತು? ಹೌದಿಲ್ರಿ? ಇಂದ ಟಾಕೆಟ್ ಇಲ್ಲ ಮಾಡಿನೇ ಹೋಗ್ತಾನ, ಹಂಗೆ ಹೋಗಂಗಿಲ್ಲ. ಸುಮ್ಮಕೊಂಡ್ರಿ ನೀವು. ವಿಷಯ ಧರ್ಮ ಕರ್ಮ ಕತ್ತೆ ಅದ. ಏನ್ ಮಾಡುದು? ಪಾನ ಪಲ್ಟಿ ಆಗ್ಯಾದ. ಈಗ ಮತ್ತು ಹೊರಕಡಿಗೆ ಪಾನ ಪಲ್ಟಿ ಆಗ್ಯಾವ. ಯಾವಾಗ ಏನು ಹೊಳತದ ಗೊತ್ತಾಗಂಗಿಲ್ಲ. ಚಿತ್ರ ಈ ಚಿತ್ರ ಆಗುವುದದಿಂದ ಮಾಸ್ತರ ಇವತ್ತು 8 ಮಂದಿ ಕೂತಾರ ನೋಡು. ನೀ ಏನಂದಿ ನೋಡು, ಜರ ತಡ ಮಾಡಿ ಬಂದಿದ್ದೇವ್ರಿ. ಇದೇ ಮಾತಂದನಿಲ್ಲ. ನಿಮ್ಗ ಆನಂದ ಆಗುತ್ತ ನಾ ಒಟ್ಟು ಮಂಗಳಾರ್ತಿಲ್ಲ ಅಲ್ಲಿ ತನ ಹಾಡ್ ತಂದಾನ. ನಾ ಅಂತೂ 6 ತನ ಹಾಡ್ತ್ರಿ. ಖರೆ ನಾ ಹೋದ ಬಳಕ ನನಗೆ ಏನ ಆನಂದ ಆಗಿಲ್ಲ ತಿಳಿ ನಾಳೆ ಚಂಜಿ ತನ ಮುಖಾಡ್ಲಿ ದುಡಿಸ್ರಿ ಇವನಿಗೆ. ಇದು ಪಂಪ್ ಹೊಡ್ಕೋತ ಎಲ್ಲಿ ಹೊಂಟಿದೀನಿ? ಇದು ಶಿರಸಾಬ್ ಕಾಕ, ನೀ ಚಿಂತೆ ಮಾಡಬೇಡ, ನಿನಗೆ ನನಗೆ ಹಾಡ್ಯಾಗ ಹೋಯ್ತ. ಇವನು ಬ್ಯಾನ್ ಹತ್ತದೆ ಅಂದ್ರೆ ನಮಗೆ ಯಾವಾಗ ಮಣ್ಣ ಕೊಡ್ತಾರ ಗೊತ್ತಾಗಲ್ಲ. ಇವ ನಿನಗೆ ನಾವೈತಿ ಗಾಡ್ಯಾಗ. ಎಟ್ಟು ಬಕ್ಚಸ್ ಆಗಿ ಅಟ್ಟೆ ತೋಡು ಹೋಗೋನು ಕರಿ ಒಟ್ಟು ಗಾಡ್ಯಾಗ ಹೋಗೋನು.
ಇವನು ಬೆನ್ ಹತ್ತದ ನೋಡ್ರಿ ಆನಂದ. ನಿಮ್ಗೆ ಆನಂದ ಆಗುತ್ತಾನ ಆರತಿ ಆಗಲ್ಲ ತಡ ಮಾಡಿ ಬಂದಿದಂದ್ರ ನಿಮ್ಗೆ ಯಾವಾಗ ಆನಂದ ಆಗ್ಯದ ಹತ್ತಿರಿ ಆಳ್ಯಾಗ ಆರತಿ ಅಂದದ್ ಕರೆ ಇಲ್ಲ. ನಾ ಅಂತೂ 10ಕ್ಕೆ ನಿಮ್ಮ ಊರ ಮುಂಜಾನೆ ಆರತಿ 6ಕ್ಕೆ ನನ್ನ ಹೋಗ್ತ್ರಿ. ಆರತಿ ಮಾಡಂಗಿಲ್ಲ ನಾ ಹಂಗೆ ಹೋತ. ಇವ ನೋಡ್ರಿ ಇವನು ಹಿನ ಆನಂದ ಆಗಿಲ್ಲ ಮಾಸ್ತರ್ ಅನ್ನೋದು ನೀವು ಸುಮ್ಮ. ಸಂಜೆ ಇತ್ತನ ಹಿನ ಗಣಪತಿ ಮುಂದೆ ನಾಳೆಗೆ ಅವ್ರು ಯಾರು ಬರ್ತಾರ ನೋಡ್ರಿ ಜಾನಪದ ಮ್ಯಾಗ ಅಲ್ಲಿತ್ತನ ಇವ್ನಿಗೆ ಹಿನ ಆನಂದ ಆಗಿಲ್ಲ ಅನ್ರಿ ನೀವು. ಹೌದು ಹೌದು. ಇನ್ ಮ್ಯಾಗ ಎಲ್ಲಿ ಒಂದಂದ್ರ ಕೇಳ್ರಿ ಅದಕ್ಕ ಇವತ್ತು ನಕ್ಕೊತ ಗುರುನಾಥನ ಸೇವಾ ಮಾಡೋದದ. ಜಗತ್ತದಾಗ ಧರ್ಮ ದೊಡ್ಡದದ. ಅದಕ್ಕೆ 4 ನುಡಿ ಸತ್ಯ ಸುಂದರ ಸಾಲ ಹಾಡಿ ನಮ್ಮ ಉತ್ತನಾಳ ಕಲಾವಿದರಿ ಪಾಳೆ ಹೋಗ್ತದ ನೋಡ್ರಿ. ಬಿಡಾಳ್ಯಾಗ ಪಂಪ್ ಹೊಡೆಯೋದಿಲ್ಲ, ಭಾರಿ ಶ್ರೇಷ್ಠ ಕಲಾವಿದ ಹಾಂಗ ಯಾಡ್ರಿ ಅಂದಾಗಿಂದತ್ತೆ. ನಾ ಏನೋ ಅನ್ನಲಿಂದ ನಿನಗ ನೀ ಏನು ಮಾತಾಡು ಹೌದಿಲ್ರಿ. ನಾನ್ ನಿನಗೆ ಶ್ರೇಷ್ಠ ಕಲಾವಿದ ಇದು ಮಾತೇ ತೆಗೆದು ಹಾಕಿ ನಿನಗೆ ಏನು ಮಾತಾಡ ಕರೆ. ನೀವು ಯಾಕೆ ಮಾತಾಡ್ಬೇಕು ಹಂಗ ಮಾತಾಡ್ತ ಕರೆ. ಇವತ್ತು ನಮ್ಮ ಕಾಕ ಪ್ರೀತಿ ಕಾಕ ಬಂದಾರಂದ್ರ ಬಾಬಾ ನೀ ಇಬ್ಬರ ಕೈ ನಡು ತಕಡಿ ಯಾನ ಹಿಂಗ ಕಾಟ ತಿರುಗ್ತದ ನೋಡು, ನೀ ಅದ ನಡುವಿನ ಕಾಟ ಇದ್ದಂಗ. ಯಾನ್ ಮಾಡ್ತೇವ ಮುಂಜಾನೆ ಬಾಬಾ ನನ್ನ ಕಿಸೆ ಬೆಚ್ಚ ಮಾಡಿಲ್ಲ ನಾವು ಅಲ್ಲಿ ನಾ ಕುಡ್ತ ಕರೆ ಕಾಟ ನಡು ಹಿಂಗ ಆಗ್ಬೇಕಿಂದ. ಎರಡು ಮಕ್ಕಳು ನಿನ್ ಗಟ್ಟೆ ಇಲ್ಲ. ಅದಕ್ಕಾಗಿ ಇವತ್ತ ಹಾರಿ ಅನ್ನೋದು ಅದು ಮಾಡಕ್ ಹೋಗ್ಬೇಡಿ ಇವತ್ತ ನೀ. ಯಾಕಂದ್ರ ಅನುಭಾವಿ ಕಲಾವಿದ್ರು ಬಂದಾರ ಅಂತೇಳಿ ನನಗೆ ಹೌಸ್ ಆಗ್ಯದ. ಅದೇ ಮತ್ತೊಬ್ಬ ಯಾರ ತೆಳಗ್ ಮಾತಾಡ್ತಿದ್ರು ಅವ್ರ ಮೆರವಣಿಗೆನೇ ಬೇರೆ ಇತ್ತಿಂದ. ಅದಕ್ಕೆ 4 ನುಡಿ ಸತ್ಯ ಸುಂದರ ಸಾಲ ಹಾಡಿ ಕಲಾವಿದ್ರಿ ಪಾಳೆ ಹೊಕ್ಕದ. ಉತ್ತನಾಳದವ್ರು ಏನೇನೋ ತೂರು ನೀವತ್ತ ಮಾಸ್ತರ ನಿನಗೊಂದು ಮಾತು ಹೇಳ್ತ. ನಾ ಕರ್ನಾಟಕ ಬೌಂಡ್ರಿ ಒಳಗೆ ಬಂದ ತಿಳ್ಕೊ, ನೀ ಎಲ್ಲೇ ಸಿಗು ನಿಮ್ಮ ಭಾಗದಾಗ ಬಂದು ಡರಿ ಹೊಡಿತದ ಇದು ಹುಲಿ. ಹೌದಿಲ್ಲ? ಸ್ವಾಮಿ ಸಮರ್ಥದ ನಗರಿ ಅದಿದು. ಅಕ್ಕಲಕೋಟ ತಾಲೂಕದಾಗ ಪಿಂಟು ಮಾಸ್ತರ್ ಹುಟ್ಟ್ಯಾನಪ್ಪ. ನನ್ನ ಭಾಗದಾಗ ನೀ ಬಂದಿದೆ ಅಂದ್ರೆ ಇಲ್ಲಿ ನಿನಗೆ ಡರಿ ಹೊಡಿ ಕೊಡ್ತ ನಾನ್ ನಿನಗ. ಅದ ಆ ಕಡೆ ನಿಂದ ಕರ್ನಾಟಕದ ಅಡಿ. ಅದಕ್ಕ ಅನುಭವ ನೀ ಯಾಕಡೆ ನಿನ್ನ ಮಹಾರಾಷ್ಟ್ರ ಇದ್ದಿಲ್ಲ ತಲೆಬೇಡ. ಮಹಾರಾಷ್ಟ್ರ ಇಲ್ಲ ನನ್ನ ಕಡೆ ಆಗದು. ಸುಮ್ಮ ಗಾಡ ಮುಂಜಾನೆ ಹೋಗಲ್ಲಾದ್ರೆ ಬೀಳಿ ನಾ ನಿನಗ ಹಾಯ ಆಗಲ್ಲ ನನಗೆ ನಿನಗೆ ಬಿಟ್ಟು ಹೋತ. ಅದಕ್ಕ ಅನುಭವದಿಂದ ನಕ್ಕೋತ ಸೇವಾ ಮಾಡೋದ. 4 ನುಡಿ ಸಾಲ ಹಾಡಿ ಒಂದರ ಭಂಡಾರ ನಿಂಬಿ ಕರಿತೋರಿ ನೋಡ್ರಿ ಹಂಗ ಕೂತಾರ ಮಾರಿ ಹಂಗ ಇಲ್ಲ. ಇವನಿಗೆ ಗಂಡ ಹಾಳಿ ಸೇರಿಲ್ಲ ಇವನಿಗೆ ಮೈಯಾಗ ಹೆಣ್ಣದೇವ ಅದು ಬಿಡಿಸ್ರಲ್ಲ ಏನೋ ಒಂದ್ ನಿಂಬಿಕೆ ಅಂತಾರ್ರಿ